ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಹೊಸ ಕ್ರಿಮಿನಲ್ ಕಾನೂನು ಆ, ಏನು ಅಧ್ಯಯನ ಕಾರ್ಯಾಗಾರವನ್ನ ನಾವು ಹಮ್ಮಿಕೊಂಡಿದ್ದು. ಇಂದು ಈ BNS ಅಂತ ಹೇಳಿ ಭಾರತೀಯ ನ್ಯಾಯ ಸಂಹಿತೆ ಅಂತ, ಈ ಮುಂಚೆ ಭಾರತೀಯ ನ್ಯಾಯ ಸಂಹಿತೆಯ ಏನು ಈ ಮುಂಚೆ ಏನಿತ್ತು ಕಾನೂನು ಅಂತ ಆ, ಅವಲೋಕಿಸಿದಾಗ ನಮಗೆ ತಿಳಿಯೋದು ಇಂಡಿಯನ್ ಪೀನಲ್ ಕೋಡ್ ಇತ್ತು ಅಂತ ಹೇಳಿ. ಇಂಡಿಯನ್ ಪೀನಲ್ ಕೋಡ್ ಸುಮಾರು ಬ್ರಿಟಿಷರರು ಇದ್ದಂತ ಸಂದರ್ಭದಲ್ಲೂ ಸಹ ಇದ್ದಂತ ಒಂದು ಕೋಡ್ ಅದು. ಆ ನಿಟ್ಟಿನಲ್ಲಿ ಬ್ರಿಟಿಷರು ಏನು ದೇಶದ ಒಂದು ಆಡಳಿತ ವ್ಯವಸ್ಥೆಯ ನಿಟ್ಟಿನಲ್ಲಿ ಇಟ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದ ವಿರುದ್ಧ ಮಾತಾಡೋಂಥ ಸಂದರ್ಭ ಅಥವಾ ಸರ್ಕಾರದ ವಿರುದ್ಧ ಧೋರಣೆ ಮಾಡುವಂತ ಸಂದರ್ಭ, ಈ ನಿಟ್ಟಿನಲ್ಲಿ ಆ ಅವ್ರಿಗೆ ಯಾವುದೇ ಒಂದು ಪ್ರಶ್ನೆ ಮಾಡುವ ಹಕ್ಕುಗಳನ್ನು ಕೊಟ್ಟಿರಲಿಲ್ಲ. ಆದ್ರೆ ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ, ಈ ಭಾರತೀಯ ನ್ಯಾಯ ಸಂಹಿತೆ ಹಾಗಲ್ಲ. ಈ ಭಾರತೀಯ ನ್ಯಾಯ ಸಂಹಿತೆ ಬ್ರಿಟಿಷರು ಏನು ಮೈಂಡ್ ಸೆಟ್ ಇತ್ತು, ಏನು ಶಿಕ್ಷೆಯನ್ನ ಕೊಡಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಅವ್ರನ್ನ ತಿದ್ದಬೇಕು ಅನ್ನೋ ಒಂದು ಮನೋಭಾವ ಇರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಭಾರತೀಯ ನ್ಯಾಯ ಸಂಹಿತೆಯ ಒಂದು ಏನು ವ್ಯವಸ್ಥೆ, ಒಂದು ಕಾನೂನು ಶಿಕ್ಷೆ ಕೊಡೋದಕ್ಕಿಂತ ಹೆಚ್ಚು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನೋಡಿ. ಅದಕ್ಕೋಸ್ಕರ ಅಲ್ಲಿ ಪೀನಲ್ ಅಂತ ಹೇಳ್ತಾ ಇದ್ರು, ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳ್ತಾ ಇದ್ರು. ಪೀನಲ್ ಪೀನಲ್ ನೋಡಿ, ಪೀನಲ್ ಪೆನಾಲ್ಟಿ ಅಂತ ಹೇಳಿ, ಪೀನಲ್ ಅಥವಾ ಪೆನಾಲ್ಟಿ. ಪೆನಾಲ್ಟಿ ಹಾಕೋದು ಅಂದ್ರೆ ಏನು, ಫೈನ್ ಹಾಕೋದು ಅಂತ. ವೆರೆಸ್ BNS explains about ಭಾರತೀಯ ನ್ಯಾಯ ಸಂಹಿತೆ. ಇಟ್ ಈಸ್ ದಿ ಕೋಡ್ ಆಫ್ ಗಿವಿಂಗ್ ಜಸ್ಟಿಸ್ ಅಂತಾನು ಹೇಳ್ಬೋದು. ಸಿ, we are not considering that would be a best a kind of statute with respect to administration of justice, at the same time giving a punishment to a persons who have committed a crime and deterrent the crime in the society. ಪ್ರಿವೆನ್ಷನ್ ಆಫ್ ಕ್ರೈಮ್ ಅಂತ ತಗೊಂಡ ಅಂತ ಸಂದರ್ಭದಲ್ಲಿ BNS ಹೇಗೆ ಪ್ರಿವೆಂಟ್ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಕಾನೂನನ್ನ ಅರ್ಥೈಸ್ಕೋಬೇಕಾಗತ್ತೆ. ನೋಡಿ, ನಾನು ಈ ಮುಂಚೆ ಎಲ್ಲ ತರಗತಿಗಳಲ್ಲಿ ಹೇಳ್ತಾ ಇದ್ದೆ. ಏನಂತ ಹೇಳ್ತಾ ಇದ್ದೆ ಅಂದ್ರೆ, ಕ್ರಿಮಿನಲ್ ಜಡ್ಜ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ದೆ. ನ್ಯಾಯಾಲಯಗಳು ಹೇಗೆ ಏನು ಒಂದು ಕೊಡುವಂತ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಮನಗಳಂತೆ, ಯಾವೆಲ್ಲ ತತ್ವಗಳನ್ನ, ಸಿದ್ಧಾಂತಗಳನ್ನ ಅದು ಅಪ್ಲೈ ಮಾಡಿಕೊಂಡು ತೀರ್ಪುಗಳನ್ನ ಕೊಡುತ್ತೆ ಅಂತ. ತೀರ್ಪುಗಳನ್ನ ಕೊಡುವಂತ ಸಂದರ್ಭದಲ್ಲಿ ಕ್ರಿಮಿನಲ್ ತೀರ್ಪುಗಳಲ್ಲಿ ಪನಿಷ್ಮೆಂಟ್ ಅನ್ನ ಕೊಡುವಂಥದ್ದು. ಸೊ ದಟ್ ಈಸ್ ದಿ ಒನ್ ಆಫ್ ದ ಪಾರ್ಟ್ ಆಫ್ ಜಡ್ಜ್ಮೆಂಟ್ ಅಂತ. ಜಡ್ಜ್ಮೆಂಟಿನ ಭಾಗ ಆ ವ್ಯಕ್ತಿ ಅಪರಾಧವನ್ನ ಮಾಡಿದ್ದು ಸಾಬೀತಾದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೊಡುವಂಥದ್ದು. ಶಿಕ್ಷೆ ಕೊಡೋದು ನ್ಯಾಯದ ಭಾಗ. ನೋಡಿ, ಶಿಕ್ಷೆ ಕೊಡುವಂಥದ್ದು ನ್ಯಾಯದ ಭಾಗ. ಆ ನಿಟ್ಟಿನಲ್ಲಿ ಕ್ರಿಮಿನಲ್ ಜಡ್ಜ್ಮೆಂಟ್ ನಲ್ಲಿ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಇವನು ಅಪರಾಧ ಸಾಬೀತಾಯ್ತು, ಈ ನಿಟ್ಟಿನಲ್ಲಿ ಅವನು ಎಷ್ಟು ವರ್ಷ ಸಜೆಯನ್ನ, ಕಾರಾಗೃಹವಾಸವನ್ನ, ಅದು ಎಷ್ಟು ಪೆನಾಲ್ಟಿಯನ್ನ ಕಟ್ಟಬೇಕು ಅಂತ ಹೇಳ್ತಾ ಇತ್ತು. ನೋಡಿ, ಬ್ರಿಟಿಷರು ಇದ್ದಂತ ಕಾಲದಲ್ಲಿ ಕೇವಲ ಶಿಕ್ಷೆಯನ್ನ ವಿಧಿಸುವಂತದ್ದು ಮಾತ್ರ ಇತ್ತು. ಆದ್ರೆ ಆ ವ್ಯಕ್ತಿಗೆ ಯಾರು ಬಾಧಿತರಿರ್ತಾರಲ್ಲ, ಅದು ಅಥವಾ ಬಾಧಿತರು ಮನೆಯವರು ಇರ್ತಾರಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತ ಕಾಂಪನ್ಸೇಷನ್ ಕೊಡ್ತಾ ಇರಲಿಲ್ಲ. ಸೊ ಹಿಯರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಸೊಸೈಟಿ is not static, it is dynamic ಅಂತ. It keeps on changing ಅಂತ. ಸೊ ಹಾಗೇನೆ the criminal laws are not static, or as the criminal laws are not ಏನು ಅಂತ ಹೇಳ್ಬೋದು ಅಂತಂದ್ರೆ ಅಬ್ಸಲ್ಯೂಟ್ ಅಂತ ಹೇಳ್ಬೋದು. ದೇ ಆರ್ ನಾಟ್ ಅಬ್ಸಲ್ಯೂಟ್ ಅಂತ. ಅದೇ ಫೈನಲ್ ಅಂತಲ್ಲ. ಕ್ರಿಮಿನಲ್ ಲಾಸ್ ಆರ್ ನಾಟ್ ಫೈನಲ್, ಅಥವಾ ಅದು ಕಂಪ್ಲೀಟ್ ಸಂಪೂರ್ಣ ಅಂತ ಹೇಳಕ್ಕಾಗಲ್ಲ.
ಕ್ರಿಮಿನಲ್ ಲಾಸು ಕಾಲ ಬದಲಾದಂತೆ ಅದು ಬದಲಾಗ್ತಾ ಹೋಗುತ್ತೆ. ಈ ಮುಂಚೆ ಬ್ರಿಟಿಷರು ಇದ್ದಂತ ಸಂದರ್ಭದಲ್ಲಿ ಸತಿ ಒಂದು ಸತಿ ಸಹಗಮನ ಒಂದು ವ್ಯವಸ್ಥೆ ಇತ್ತು. ಈ ನಿಟ್ಟಿನಲ್ಲಿ ಯಾರಾದ್ರೂ ಗಂಡ ಸತ್ತೋದ ಸಂದರ್ಭದಲ್ಲಿ ಆಕೆ ಹೋಗಿ ಚಿತೆಯನ್ನ ಹೇರ್ಬೇಕಿತ್ತು. ತದನಂತರ ಅದನ್ನ ಅಬೋಲಿಷನ್ ಮಾಡಿದ್ರು. ಅದು ಏನು ಅಬೋಲಿಷನ್ ಆಕ್ಟ್ ಬರೋಕ್ಕಿಂತ ಮುಂಚೆ ಅದು ಅಪರಾಧ ಆಗಿರ್ಲಿಲ್ಲ. ತದನಂತರ ಅದು ಇಟ್ ಬಿಕೇಮ್ ಎನ್ ಅಫೆನ್ಸ್. ನೋಡಿ, ಇಟ್ ಬಿಕೇಮ್ ಎನ್ ಅಫೆನ್ಸ್. ಯಾವಾಗ ಕಾನೂನು ಬಂತು ಆವಾಗ ಅದು ಅಪರಾಧ ಆಯ್ತು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾವಾಗ ಕಾನೂನು ಬಂತು ಅದು ಆವಾಗ ಅಫೆನ್ಸ್ ಆಯ್ತು. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ವಾಟ್ ಈಸ್ ಅಫೆನ್ಸ್ ಅಂತ. IPC ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ, ನೋಡಿ, ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ ಇಂಥ ಒಂದು ಪನಿಷ್ಮೆಂಟ್ ಅಂತ ಹೇಳುತ್ತೆ. BNS ಅಷ್ಟೇ, ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ, ನೋಡಿ, ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ ಇಂಥ ಒಂದು ಪನಿಷ್ಮೆಂಟ್ ಅಂತ ಹೇಳುತ್ತೆ. ಹಾಗಾದ್ರೆ ಅಪರಾಧ ಅಂದ್ರೆ ಏನು ಅಂತ ಪ್ರಶ್ನೆ. ಅಪರಾಧ ಅಂತಂದ್ರೆ ಏನು ಸರ್? ಡಿಫೈನ್ ಮಾಡಿದ್ಯಾ ಕಾನೂನಲ್ಲಿ? ಏನಾದ್ರೂ ಈ BNS ಆಕ್ಟ್ ಅಲ್ಲಿ ಏನಾದ್ರೂ ಡಿಫೈನ್ ಮಾಡಿದ್ಯಾ? ವಾಟ್ ಈಸ್ ಅನ್ ಅಫೆನ್ಸ್ ಅಂತ ಡಿಫೈನ್ ಮಾಡಿದ್ಯಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ನೋಡೋಣ, ಡೆಫಿನೇಷನ್ ಪಾರ್ಟ್ ಅನ್ನ ನೋಡೋಣ. ಡೆಫಿನೇಷನ್ಸ್ ಅಲ್ಲಿ ವೆದರ್ ಇಸ್ ದೇರ್ ಇಸ್ ಎನಿ ಡಿಸ್ಕ್ರಿಪ್ಷನ್ ಆಫ್ ಅಫೆನ್ಸ್ ಅಂತ ಇದೆಯಾ ಅಂತ ನೋಡೋಣ. ನೋಡಿ, ಅಫೆನ್ಸ್, ಇಸ್ ದೇರ್ ಇಸ್ ಎನಿ definition for offense in the BNS. ನೋಡಿ, definition of offense in the BNS. Word offense. ನೋಡಿ, word offense. Please mute yourself, ರಾಮಕೃಷ್ಣ ಕೂಡ. ನೋಡಿ, ಈ ಮುಂಚೆ IPC ಸೆಕ್ಷನ್ ಅಲ್ಲಿ ನೋಡಿ, ಅಂಡರ್ ಸೆಕ್ಷನ್ 40, 41, 42 IPC ಅಲ್ಲಿ the word offense is being covered. ನೋಡಿ, ಇಲ್ಲಿ ಅಫೆನ್ಸ್ ಬಗ್ಗೆ ಹೊಸ ಕಾನೂನಿನ ಅಡಿಯಲ್ಲಿ ಅಫೆನ್ಸ್ ಬಗ್ಗೆ ಎಲ್ಲೂ ಸಹ ಉಲ್ಲೇಖ ಇಲ್ಲ. ಆ ಮುಂಚೆ ಏನು ಅಫೆನ್ಸ್ ಬಗ್ಗೆ ಉಲ್ಲೇಖ ಇತ್ತು ಅದನ್ನೇ ರಿಸ್ಟೋರ್ ಮಾಡಿದ್ದಾರೆ. ಹಾಗಾದ್ರೆ ಅಫೆನ್ಸ್ ಪರ್ಸೆ ಅಂದ್ರೆ ಏನು ಸರ್ ಅಂತಂದ್ರೆ, ನೀವು ಪ್ರಶ್ನೆಯನ್ನ ಕೇಳ್ಬೋದು, ಏನ್ ಸರ್ ಹಂಗಂದ್ರೆ ಅಫೆನ್ಸು ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಅಫೆನ್ಸ್ ಅಂತಂದ್ರೆ it is an act or an omission which is prohibited under the law. ನೋಡಿ, which is prohibited under the law. ಈ ತರ ತರಗತಿಗಳನ್ನ ನಾಳೆ ಆಯ್ತಾ ಒಂದು ಕಾನೂನು ಮಾಡೋದು. ಏನಂತ ಕಾನೂನು ಮಾಡೋದು ಅಂದ್ರೆ, ನೋಡಿ, ನೀವು ಇದೇ ರೀತಿಯಾದಂತ ಪಬ್ಲಿಕ್ ಅವೇರ್ನೆಸ್ ತರಗತಿಗಳನ್ನ ಮಾಡಿದ್ರೆ ಅದು ಅಪರಾಧ. ಜನಗಳಿಗೆ ಯಾವುದೇ ಇನ್ಫಾರ್ಮೇಶನ್ ನೀವು ಕೊಡ್ಕೂಡ್ದು ಅಂತ ಏನಾದ್ರೂ ಒಂದು ಕಾನೂನನ್ನ ಮಾಡಿದ್ರೆ, ಆ ಕಾನೂನು ಮಾಡಿದ್ದು ನಾನು ಕ್ಲಾಸ್ ಅನ್ನ ಮಾಡಿದ್ರೆ, ಟ್ರೈನಿಂಗ್ ಸೆಷನ್ ಗಳನ್ನ ಕಂಡಕ್ಟ್ ಮಾಡಿದ್ರೆ, ಇಟ್ ಈಸ್ ಅನ್ ಅಫೆನ್ಸ್. ಅರ್ಥ ಆಯ್ತಲ್ಲ? ನಾನು ಕಾನೂನು ಮಾಡಿದ್ದು ನಾನು ತರಗತಿಗಳನ್ನ ನಡೆಸ್ಕೊಟ್ರೆ, ಇಫ್ ಇಟ್ ಈಸ್ ದೇರ್ ಇಸ್ ಎನಿ ಲಾ ಈಸ್ ಬಿಂಗ್ ಮೇಡ್ ಟು ದಟ್ ಎಫೆಕ್ಟ್ ದಟ್ ಕಂಡಕ್ಟಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಪರ್ಸೆ ಅನ್ ಅಫೆನ್ಸ್ ಅಂತ ಮಾಡಿದ್ರೆ, so it is an offense. I cannot violate it because it is stated, the law is there for that. So then it is an offense. So please understand, ಏನು ಅಂತಂದ್ರೆ, offense is something or a crime is something, an act or a omission which is prohibited under the law. ಯಾವುದು ಕಾನೂನಲ್ಲಿ ಬಹಿಷ್ಕಾರವನ್ನ ಹಾಕಿರುತ್ತೆ, ಯಾವುದು ಮಾಡಬೇಡ ಅಂತ ಹೇಳಿರುತ್ತೆ, ಅದನ್ನ ಮಾಡಿದ್ರೆ ಅಥವಾ ಅದನ್ನ ಒಂದು ಡ್ಯೂಟಿ ಇದ್ದು ಅದನ್ನ ಮಾಡ್ದಲೇ ಇದ್ರೆ, ಆಯ್ತಾ, ಏನ್ ಡ್ಯೂಟಿ ಇರುತ್ತೆ? ಸಿಗ್ನಲ್ ಕ್ರಾಸ್ ಮಾಡಬಾರ್ದು ಅಂತ ಒಂದು ಡ್ಯೂಟಿ ಇರುತ್ತೆ ನಮಗೆ. ಇಫ್ ದ ಡ್ಯೂಟಿ ಟು ಒಬೇ ದ ಟ್ರಾಫಿಕ್ ರೂಲ್ಸ್, ಇಫ್ ದ ಡ್ಯೂಟಿ ಇಸ್ ಬಿಂಗ್ ಬ್ರೀಚ್ಡ್, ನೋಡಿ, ಇಫ್ ದ ಡ್ಯೂಟಿ ಇಸ್ ಬಿಂಗ್ ಬ್ರೀಚ್ಡ್ ಅಮೌಂಟ್ಸ್ ಟು ಎನ್ ಅಫೆನ್ಸ್ ಅಂತ, ಅಮೌಂಟ್ಸ್ ಟು ಎನ್ ಅಫೆನ್ಸ್. ಸರ್, ಯು ಆರ್ ಟಾಕಿಂಗ್ ಅಬೌಟ್ ಬ್ರೀಚ್ ಆಫ್ ಡ್ಯೂಟಿ. ಆಲ್ ಬ್ರೀಚ್ ಆಫ್ ಡ್ಯೂಟಿ ಇಸ್ ಅನ್ ಅಫೆನ್ಸ್. ಸಿ, ಇಫ್ ಇಟ್ ಈಸ್ ಸ್ಟಿಪ್ಯುಲೇಟೆಡ್ ಅಂಡರ್ ದಿ ಲಾ, ಕಾನೂನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅದು ಅಫೆನ್ಸ್. ನೋಡಿ, ನಾಳೆ ಒಂದು ಕಾನೂನು ಮಾಡಿದ್ರು,
even in Hindu, one person can marry other person without giving a divorce to the first wife ಅಂತ ಒಂದು ಕಾನೂನು ಮಾಡಿದ್ರು. ಸೊ ದಟ್ ಈಸ್ ನಾಟ್ ಅನ್ ಅಫೆನ್ಸ್ ಅಂತ ಹೇಳ್ಬಿಟ್ರು. ಅಂತ ಸಂದರ್ಭದಲ್ಲಿ ಅಫೆನ್ಸ್ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ನಾಟ್ ಅನ್ ಅಫೆನ್ಸ್. ನೋಡಿ, ಕಾನೂನು ಮಾಡಿದ್ರೆ ಇಟ್ ಈಸ್ ಅನ್ ಅಫೆನ್ಸ್, ಇಟ್ ಈಸ್ ನಾಟ್ ಅನ್ ಅಫೆನ್ಸ್. ಕಾನೂನು ಮಾಡಿಲ್ಲ ಅಂತಂದ್ರೆ ಅದು ಅಫೆನ್ಸ್ ಆಗುತ್ತೆ. ಆಯ್ತಾ? ಸೊ ಇದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇನ್ನ ಏನ್ ವಿಚಾರವನ್ನ ತಾವು ಅರ್ಥೈಸ್ಕೋಬೇಕು ಅಂತಂತಂದ್ರೆ, ಈ ಇಂಡಿಯನ್ ಪೀನಲ್ ಕೋಡ್ ಇತ್ತಲ್ಲ, ಈ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಈ ಮುಂಚೆ ಎಷ್ಟು ಒಂದು ಅಫೆನ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಈಗ ಎಷ್ಟು ಸೆಕ್ಷನ್ಗಳಿದಾವೆ ಅನ್ನೋದ್ರ ಬಗ್ಗೆ ಅವಲೋಕನ ಮಾಡ್ಬೇಕಾಗುತ್ತೆ. ನೋಡಿ, ಪ್ರತಿಯೊಂದು ಅಫೆನ್ಸ್ಗಳನ್ನ ಕ್ಯಾಟಗರಿ ವೈಸ್ ಆಗಿ ಡಿವಿಷನ್ ಮಾಡಿದ್ದಾರೆ. ಅಂದ್ರೆ ಮಹಿಳೆಯರ ಮೇಲೆ ಮಾಡಿದಂತ ಅಪರಾಧಗಳು, ಮಹಿಳಾ ಮತ್ತು ಮಕ್ಕಳ ಮೇಲೆ ಮಾಡುವಂತ ಅಪರಾಧಗಳು, ರಾಜ್ಯ ಸರ್ಕಾರದ ವಿರುದ್ಧ ಮಾಡುವಂತ ಅಪರಾಧಗಳು, ಮೋಸದ ಪ್ರಕರಣಗಳು. ಸೊ ಹಿಂಗೆ ಡಿವಿಷನ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಹೋಗಿದ್ದಾರೆ. ಆಯ್ತಾ? ಸೊ ಈ ನಿಟ್ಟಿನಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಎ ಕ್ರೈಮ್ ಆರ್ ಎನ್ ಅಫೆನ್ಸ್ ಇಸ್ ಅನ್ ಆಕ್ಟ್ ಆರ್ ಅನ್ ಒಮಿಷನ್ ವಿಚ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದಿ ಲಾ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್, ಇಲ್ಲಿ ನಾನು ತಮಗೆ ಒಂದು ದೃಷ್ಟಾಂತವನ್ನು ಕೊಡ್ತೀನಿ ಫಾರ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಏನು ಅಂತಂದ್ರೆ, ನೋಡಿ, ನಾವು ವ್ಯವಹಾರವನ್ನ ಮಾಡ್ತಾ ಇರ್ತೀವಿ. ಒಂದು ಕಂಪನಿ ಇರುತ್ತೆ, ಆಯ್ತಾ? ಒಂದು ರೈಸ್ ಇಂಡಸ್ಟ್ರೀಸ್ ಇರುತ್ತೆ, ಒಂದು ಸುಮಾ ರೈಸ್ ಇಂಡಸ್ಟ್ರೀಸ್ ಅಂತ ಇರುತ್ತೆ, ಸುಮಾ ರೈಸ್ ಇಂಡಸ್ಟ್ರೀಸ್ ಅಂತ ಇರುತ್ತೆ. ಈ ಸುಮಾ ರೈಸ್ ಇಂಡಸ್ಟ್ರೀಸ್ ಅವ್ರು ಏನ್ ಮಾಡ್ತಾರೆ, ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂತಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ. ಯಾರ ಜೊತೆಗೆ? ಯಾವುದೋ ಒಂದು ಮದ್ವೆ ನಡೀತಾ ಇರುತ್ತೆ, ಒಂದು ಮದ್ವೆನ ನಡೆಸ್ಕೊಡುವಂತ ಒಂದು ಏಜೆನ್ಸಿ ಇರುತ್ತೆ. ಸೊ ಆ ಒಂದು ಏಜೆನ್ಸಿ ಜೊತೆ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂತಾರೆ. ಸೊ ಒಂದು 25 ಚೀಲ ಅಕ್ಕಿಯನ್ನ ಮದ್ವೆ ದಿವಸ ಏನು ಅವ್ರಿಗೆ ಕೊಡ್ಬೇಕು ಅನ್ನೋದು ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಆ ನಿಟ್ಟಿನಲ್ಲಿ ಒಂದು ಅಡ್ವಾನ್ಸ್ ಅಮೌಂಟ್ ತಗೋತಾರೆ. ಅಡ್ವಾನ್ಸ್ ಅಮೌಂಟ್ ನ ತಗೊಂಡು ಮದ್ವೆ ಇವತ್ತಿನ ದಿವಸ ಅವ್ರ ಅಕ್ಕಿ ಮೂಟೆನೆ ಕಳಿಸ್ಲಿಲ್ಲ. ನೋಡಿ, ಮದ್ವೆ ದಿವಸ ಅಕ್ಕಿ ಮೂಟೆನೆ ಕಳಿಸ್ತಿಲ್ಲ ಅವರು. ಒಂದು 25 ಚೀಲ ಅಕ್ಕಿ ಬೇಕು ಅಂತ ಹೇಳಿ ಆ ಒಂದು ಏಜೆನ್ಸಿನವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಏನು ಒಂದು ಸುಮಾಟ್ರಾ ರೈಸ್ ಟ್ರೇಡರ್ಸ್ ಅವ್ರ ಜೊತೆಗೆ. ಸೊ ಈ ನಿಟ್ಟಿನಲ್ಲಿ ಅವರು ಫೇಲ್ ಆಗ್ಬಿಟ್ರು. ಅಂತ ಸಂದರ್ಭದಲ್ಲಿ ಅದನ್ನ ಅಫೆನ್ಸ್ ಅನ್ಬೋದಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಅದನ್ನ ಅಫೆನ್ಸ್ ಅಂತ ಹೇಳಕ್ ಬರಲ್ಲ. ಯಾಕೆ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಇಟ್ ಈಸ್ ನಾಟ್ ಗೌಂಡ್ ಅಂಡರ್ ದಿ ಪೀನಲ್ ಸ್ಟ್ಯಾಚ್ಯೂಟ್, ಇಟ್ ಕಮ್ಸ್ ಅಂಡರ್ ದಿ ಕಾಂಟ್ರಾಕ್ಟ್ ಲಾ. ನೋಡಿ, ಇಟ್ ಕಮ್ಸ್ ಅಂಡರ್ ದಿ ಕಾಂಟ್ರಾಕ್ಟ್ ಲಾ. ಕಾಂಟ್ರಾಕ್ಟ್ ಕಾನೂನಿನ ಅಡಿಯಲ್ಲಿ ಅದು ತಪ್ಪು ಹೊರತು ಏನು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಅಥವಾ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಅದು ಅಪರಾಧ ಅಲ್ಲ ಅಂತ ನೀವು ಹೇಳ್ಬೋದು. ಸರ್, ಅದು ಅವರು ಹಂಗಾದ್ರೆ ಚೀಲ ಕಳಿಸ್ತಲೇ ಇರೋದು, ಅಕ್ಕಿ ಚೀಲ ಕಳಿಸ್ತಲೇ ಇರೋದು ಮದುವೆ ಸಂದರ್ಭದಲ್ಲಿ, ಅದು ತುಂಬಾ ಎಸೆನ್ಷಿಯಲ್ ಆಗಿದ್ದು, ಅದು ಅಪರಾಧ ಅಲ್ವೋ ಸರ್ ಅಂತ ಕೇಳಿದ್ರೆ, ಅದು ಅಪರಾಧ ಆಗಲ್ಲ. ಯಾಕೆ ಅಪರಾಧ ಆಗಲ್ಲ ಅಂತ ಕೇಳಿದ್ರೆ, ಸೊ ಆ ರೀತಿಯಾದಂತಹ ಏನು ಬ್ರೀಚ್ ಆಫ್ ಡ್ಯೂಟಿಗಳನ್ನ ನಾವು ಕಾಂಟ್ರಾಕ್ಟ್ ಕಾನೂನಿನ ಅಡಿಯಲ್ಲಿ ಅದನ್ನ ಡಿಫೈನ್ ಮಾಡಲಾಗಿದೆ. ಅದನ್ನ ನಾವು ಅಪರಾಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ನಿಮ್ಗೆ ಒಂದು ಸೈಟ್ ಅನ್ನ ಕೊಡಿಸ್ತೇನೆ, BDA ಸೈಟ್ ಅನ್ನ ಕೊಡಿಸ್ತೇನೆ, ಅಥವಾ BDA ನವರು ಅನೌನ್ಸ್ ಮಾಡಿದ್ರು, ನೋಡಿ ನಿಮ್ಗೆ ಸೈಟ್ ಅನ್ನ ನಾವು ಕೊಡ್ತೀವಿ, ಅಥವಾ ಯಾರೊಬ್ಬ ವ್ಯಕ್ತಿ ಏನಂತ ಹೇಳ್ತಾನೆ ಅಂತಂದ್ರೆ, ನಿಮ್ಗೆ ಒಂದು ಕೆಲಸವನ್ನ ಕೊಡಿಸ್ತೀನಿ, ಗೌರ್ಮೆಂಟ್ ಕೆಲಸವನ್ನ ಕೊಡಿಸ್ತೀನಿ, ನಾನ್ ನಿಮ್ಗೆ ಇಷ್ಟು ದುಡ್ಡು ಅದಕ್ಕೆ ಖರ್ಚು ಬೀಳುತ್ತೆ, ಸೊ ಈ ನಿಟ್ಟಿನಲ್ಲಿ ನೀವು ನನಗೆ ಇಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡನ್ನ ಈಸ್ಕೊಂಡ. ಅಂತ ಸಂದರ್ಭದಲ್ಲಿ ಆ ದುಡ್ಡನ್ನ ಈಸ್ಕೊಂಡ, ತದನಂತರ ಇಷ್ಟು ದಿವಸದೊಳಗೆ ಕೆಲಸ ಆಗುತ್ತೆ ಅಂದ್ರೆ ಕೆಲಸನೇ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ
ಅದು ಮಾಡಿದ ಅಪರಾಧ ಅಲ್ವಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಅದು ಅಪರಾಧ ಆಗುತ್ತೆ. ಸರ್ ಅದನ್ನ ಯಾಕೆ ಬ್ರೀಚ್ ಆಫ್ ಡ್ಯೂಟಿ ಅಂತ ಹೇಳಲಿಲ್ಲ ಅಂತಂದ್ರೆ ಅದು ಕಾನೂನಿನ ಅಡಿಯಲ್ಲಿ ಡಿಫೈನ್ ಮಾಡಿಲ್ಲ. ಸೊ ಯಾವುದು ಕಾನೂನಿನ ಅಡಿಯಲ್ಲಿ ಡಿಫೈನ್ ಮಾಡಿರುತ್ತೆ ಅದು ಮಾತ್ರ ಅಪರಾಧ. ಆಯ್ತಾ? ನಾಳೆ ಏನು ಹೆಣ್ಮಕ್ಳು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ, ಆಯ್ತಾ, ಅಟ್ ದ ಟೈಮ್ ಆಫ್ ಕಮಿಷನ್ ಆಫ್ ಬ್ರೂಟಲ್ ಅಫೆನ್ಸ್, ಆಯ್ತಾ, ಸೊ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆ ವಿಚಾರದಲ್ಲಿ ಏನಾದ್ರೂ ಆ ವ್ಯಕ್ತಿಯ ಹಲ್ಲೆ ಮಾಡದಂತ ಸಂದರ್ಭದಲ್ಲಿ ಆ ಹಲ್ಲೆ ಅಪರಾಧನೇ ಆಗಲ್ಲ ಅಂತ ಹೇಳಿ ಒಂದು ಕಾನೂನನ್ನ ನಿರ್ದಿಷ್ಟವಾಗಿ ತರಲಾಯ್ತು. ಆ ಸಂದರ್ಭದಲ್ಲಿ ಅದು ಅಪರಾಧನ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಆ ಸಂದರ್ಭದಲ್ಲಿ ಅದು ಅಪರಾಧ ಆಗೋದಿಲ್ಲ. ನೋಡಿ, ಆ ಸಂದರ್ಭದಲ್ಲಿ ಅದು ಅಪರಾಧ ಆಗಲ್ಲ. ಸೊ ಹಿಯರ್ ದಿ ಕ್ರೈಮ್, ನೋಡಿ, ವಾಟ್ ಎವರ್ ದನ್ ಅಫೆನ್ಸ್, ದಟ್ ಅಫೆನ್ಸ್ ಈಸ್ ಅ ಸೋಷಿಯಲ್ ಕ್ರೈಮ್. ಕೇವಲ ಆ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿರಲ್ಲ, ಅದು ಇಡೀ ಸಮಾಜಕ್ಕೆ ಅದು ಅಪ್ಲೈ ಆಗುತ್ತೆ ಅಂತ. ಒಂದು ಅಪರಾಧ ಇಟ್ ಈಸ್ ಅ ಸೋಷಿಯಲ್ ಕ್ರೈಮ್ ಅಂತ. ಎನ್ ಅಫೆನ್ಸ್ ಇಸ್ ಅ ಸೋಷಿಯಲ್ ಕ್ರೈಮ್, ಎ ಕ್ರೈಮ್ ಇಸ್ ಅ ಸೋಷಿಯಲ್ ಅಫೆನ್ಸ್. ಸೊ ಹೆನ್ಸ್ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಸ್ಟೇಟ್ ಟು ಪ್ರೊಟೆಕ್ಟ್ ಇಟ್ ಅಂತ. ಸೊ ದೇರ್ ಇಸ್ ಅ ಒಂದು ಲೀಗಲ್ ಪ್ರಿನ್ಸಿಪಲ್ ಇದೆ, ಲೀಗಲ್ ಜಾರ್ಗನ್ ಇದೆ. ಏನು ಅಂತಂದ್ರೆ ರೈಟ್ ಇನ್ ರೆಮ್, ರೈಟ್ ಇನ್ ಪರ್ಸೋನಮ್ ಅಂತ ಹೇಳಿ. ರೈಟ್ ಇನ್ ರೆಮ್ ಅಂತಂದ್ರೆ ಏನು, ಸಮಾಜದ ವಿರುದ್ಧ ಸಮಾಜಕ್ಕೆ ಸಂಬಂಧಪಟ್ಟಂಗೆ ನನಗೆ ಕಾನೂನಲ್ಲಿ ಹಕ್ಕಿರುವಂತದ್ದು ರೈಟ್ ಇನ್ ರೆಮ್. ಉದಾಹರಣೆಗೆ ನಾನು ಒಂದು ಮನೆಯನ್ನ ಪರ್ಚೇಸ್ ಮಾಡ್ತೀನಿ, ಒಬ್ಬ ವ್ಯಕ್ತಿ ಕಡೆಯಿಂದ ಪರ್ಚೇಸ್ ಮಾಡಿ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂತೀನಿ. ರಿಜಿಸ್ಟರ್ ಮಾಡಿದಾಗ ಡೇಟ್ ಇಂದ ಹಿಡಿದು ನಾನು ಇನ್ನೊಬ್ರಿಗೆ ಮಾರೋವರೆಗೂ ಆ ಮನೆ ನಂದೆ. ಈ ನಿಟ್ಟಿನಲ್ಲಿ ಆ ಮನೆಯಲ್ಲಿ ಯಾರೇ ರೀತಿಯಾದಂತಹ ಅತಿಕ್ರಮ ಪ್ರವೇಶ ಮಾಡೋದಾಗ್ಲಿ, ನನಗೆ ತೊಂದರೆ ಕೊಡೋದಾಗ್ಲಿ ಯಾರು ಮಾಡೋ ಹಾಗಿಲ್ಲ. ಆಯ್ತಾ? ಸೊ ಅದನ್ನ ಧಿಕ್ಕರಿಸುವಂತಹ ಹಕ್ಕು ನನಗೆ ಇರುತ್ತೆ. ನೋಡಿ, ದಟ್ ಈಸ್ ರೈಟ್ ಇನ್ ರೆಮ್ ಅಂತ. ಸೊ ಹಂಗೇನೆ ಕ್ರಿಮಿನಲ್ ಕಾನೂನಡಿಯಲ್ಲಿ ನೋಡಿ, ಕ್ರಿಮಿನಲ್ ಕಾನೂನಡಿಯಲ್ಲಿ ಯಾವುದೇ ಏನು ಆಕ್ಟ್ಗಳು, ಯಾವುದೇ ಒಂದು ಅಂಶಗಳು, ಈ ಒಂದು ಕ್ರಿಯೆಗಳು ನೋಡಿ, ಅದನ್ನ ನಾವು ಕ್ರಿಯೆ ಅಂತ ಹೇಳ್ಬೋದು. ಯಾವುದೇ ಕ್ರಿಯೆಗಳು ಕಾನೂನಿನ ಅಡಿಯಲ್ಲಿ ಇದು ಅಪರಾಧ ಅಂತ ಹೇಳಿದ್ದು, ಆ ನಿಟ್ಟಿನಲ್ಲಿ ಅದನ್ನ ಮಾಡಿದ್ರೆ ಅಥವಾ ಅದು ಮಾಡಬಾರ್ದು ಅನ್ನೋದು ಏನು, ಡ್ಯೂಟಿ ಇನ್ ರೆಮ್ ಆಗುತ್ತೆ. ನೋಡಿ, ಅಲ್ಲಿ ರೈಟ್ ಇನ್ ರೆಮ್ ಅಂತ ಹೇಳಿದೆ, ಸಮಾಜದ ವಿರುದ್ಧ ಹೋರಾಡುವಂಥದ್ದು ಅಥವಾ ಧಿಕ್ಕರಿಸುವಂತ ಹಕ್ಕು, ರೈಟ್ ಇನ್ ರೆಮ್. ಆದ್ರೆ ಇದನ್ನ ಮಾಡಬಾರ್ದು ಅನ್ನೋದು, ನೋಡಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಮಾನಭಂಗ ಮಾಡಬಾರ್ದು ಅಥವಾ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಕೊಲೆಯನ್ನ ಮಾಡಬಾರ್ದು ಅನ್ನೋದು ಆ ವ್ಯಕ್ತಿಗೆ ಸಂಬಂಧಿಸಿರಲ್ಲ, ಇಡೀ ಸಮಾಜಕ್ಕೆ ಸಂಬಂಧಿಸಿರುತ್ತೆ. ಆ ಸಮಾಜಕ್ಕೆ ನಾವು ವಿಧೇಯಕರಾಗಿರ್ಬೇಕಾಗಿರುತ್ತೆ. ಮತ್ತು ಆ ಸಮಾಜದಲ್ಲಿ ಇರೋಂಥ ಸಂದರ್ಭದಲ್ಲಿ ಆ ಒಂದು ಬಾಧ್ಯತೆ ನಮ್ಮಲ್ಲಿರುತ್ತೆ. ಸೊ ದಟ್ ಈಸ್ ಡ್ಯೂಟಿ ಇನ್ ರೆಮ್. ಆಯ್ತಾ? ಡ್ಯೂಟಿ ಇನ್ ರೆಮ್. ಇಫ್ ಎನಿ ಕ್ರೈಮ್ ಈಸ್ ಹ್ಯಾಪನ್, ಯು ಆರ್ ಬ್ರೀಚ್ಡ್ ದಟ್ ಡ್ಯೂಟಿ. ಇನ್ನೊಂದು ಅಪರಾಧ ಮಾಡ್ಬಿಟ್ಟೆ ಅಂತಂದ್ರೆ ಸಮಾಜದ ಕಟ್ಟುಪಾಡುಗಳೇನಿತ್ತಲ್ಲ, ಸಮಾಜದ ಕಟ್ಟುಪಾಡುಗಳ ವಿರುದ್ಧ ನೀನ್ ಕೆಲಸ ಮಾಡಿದೆ ಅಂತ. ಆ ವ್ಯಕ್ತಿಗೆ ಸಂಬಂಧಿಸಿರುವ, ಆ ವ್ಯಕ್ತಿಗೆ ಮಾತ್ರ ಅಲ್ಲ ಮಾಡಿದ್ ನೀನು, ಸಮಾಜದ ಕಟ್ಟುಪಾಡುಗಳಿಗೆ ಮಾಡಿದೆ ಅಂತ ಹೇಳಿ. ಸೊ ಯು ಹ್ಯಾವ್ ಏನು ಬ್ರೀಚ್ಡ್ ದ ಡ್ಯೂಟಿ ಇನ್ ರೆಮ್ ಅಂತ. ಸೊ ಹೆನ್ಸ್ ಕ್ರೈಮ್ ಇಸ್ ಅ ಸೋಷಿಯಲ್ ಅಫೆನ್ಸ್ ಅಂತ. ಕ್ರೈಮ್ ಇಸ್ ಅ ಸೋಷಿಯಲ್ ಅಫೆನ್ಸ್, ಪಬ್ಲಿಕ್ ಅಫೆನ್ಸ್ ಅಂತ ಹೇಳಿ. ಕ್ರೈಮ್ ಇಸ್ ಅನ್ ಆಕ್ಟ್ ಆರ್ ಎನ್ omission which is prohibited under the law. So here one thing you need to understand, in every crime there are two elements required. ನೀವು ಇದನ್ನ ಕ್ರೈಮ್ ಅಂತ ಅನ್ಬೇಕಾದ್ರೆ ಎರಡು ಎಲಿಮೆಂಟ್ ಇರಲೇಬೇಕು. ಯಾವುದು ಅಂತಂದ್ರೆ ಒಂದು ಕ್ರಿಯೆ ಆಗಿರ್ಬೇಕು, ಆ ಒಂದು ಕ್ರಿಯೆ ಕಾನೂನಿನಲ್ಲಿ ಬಹಿಷ್ಕಾರಗೊಂಡಿರೋ ಕ್ರಿಯೆ ಆಗಿರ್ಬೇಕು, ಮತ್ತು ಆ ಕ್ರಿಯೆ ಕೆಟ್ಟ ಉದ್ದೇಶದಿಂದ ಕೂಡಿರ್ಬೇಕು. ಆಯ್ತಾ? ಆ ಕ್ರಿಯೆ ಏನಾಗುತ್ತೆ, ಕೆಟ್ಟ ಉದ್ದೇಶದಿಂದ ಕೂಡಿರ್ಬೇಕು. ಪೊಲೀಸ್ ಆಫೀಸರು ಹೇಳ್ತಾರೆ ತನ್ನ ಪೀಸಿಗೆ, ನೋಡ್ರಿ ಹೋಗ್ಬಿಟ್ಟು ಅಲ್ಲಿ ಒಬ್ರು ಅರುಣ್ ಅಂತ ಇರ್ತಾರೆ, ಅವ್ರನ್ನ ಕರ್ಕೊಂಬನ್ರಿ,
ಅಂತ ಹೇಳ್ತಾರೆ. ಕರ್ಕೊಂಬಂದು ಸ್ಟೇಷನ್ಗೆ ಹಾಕ್ರಿ, ನೀವು ಲಾಕಪ್ ಅಲ್ಲಿ ಹಾಕ್ರಿ, ನಾನು ಬರ್ತೀನಿ, ಅವ್ರನ್ನ ಅರೆಸ್ಟ್ ಮಾಡಿ, ಕಾಗ್ನಿಸಬಲ್ ಕಂಪ್ಲೇಂಟ್ ಬಂದಿದೆ, ಒಂದು ಅವ್ರನ್ನ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿ ನಾನು ಬರ್ತೀನಿ ಅಂತ ಹೇಳೋಗ್ತಾರೆ. ಅದೇ ಕಾನ್ಸ್ಟೇಬಲ್ ಹೋಗ್ಬಿಟ್ಟು ಅರುಣನ್ನ ಅರೆಸ್ಟ್ ಮಾಡೋ ಬದಲು, ಆಯ್ತಾ, ಸೊ ಇನ್ನೊಬ್ಬ ಶಿವ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಅಪರಾಧ ಆಗೋಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಆ ಇಂಟೆನ್ಷನ್ನೇ ಇರಲ್ಲ. ನೋಡಿ, ಕ್ರಿಮಿನಲ್ ಇಂಟೆನ್ಷನ್ ಇರಲ್ಲ. ಸೊ ಇಂಟೆನ್ಷನ್ ಶುಡ್ ಬಿ ದೇರ್. ಯಾವುದೋ ಒಂದು ಅಪರಾಧವನ್ನ ಮಾಡೋಂಥ ಸಂದರ್ಭದಲ್ಲಿ ಆ ಅಪರಾಧ ಮಾಡುವ ಕೆಟ್ಟ ಮನಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅದು ಅಪರಾಧ ಆಗುತ್ತೆ. 307 ಸೆಕ್ಷನ್ 307 IPC ಅಡಿಯಲ್ಲಿ 307 ಅನ್ನ FIR ಇನ್ವೋಕ್ ಮಾಡಿದ್ರು ಅಂದಾಗ ಅವನಿಗೆ ಆ ಒಂದು ಹಲ್ಲೆ, ಅವನನ್ನ ಮರ್ಡರ್ ಮಾಡೋ ಉದ್ದೇಶ ಇತ್ತು ಅವನಿಗೆ. ಈ ನಿಟ್ಟಿನಲ್ಲಿ ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಮಾಡ್ದ, ಅಟೆಂಪ್ಟ್ ಟು ಮರ್ಡರ್ ಮಾಡ್ದ. ಆ ನಿಟ್ಟಿನಲ್ಲಿ ಆ ಒಂದು ಎಲಿಮೆಂಟ್ ಇರಲೇಬೇಕು. ನೋಡಿ, ಇಂಗ್ರೀಡಿಯೆಂಟ್ಸ್ ಆಫ್ ದಿ ಅಫೆನ್ಸ್ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂದರ್ಭದಲ್ಲಿ ಪೊಲೀಸ್ನವ್ರು ಕಂಪ್ಲೇಂಟ್ ತಗೊಂಡಂತ ಸಂದರ್ಭದಲ್ಲಿ ಏನ್ರಿ ಇದ್ರಲ್ಲಿ ಇಂಗ್ರೀಡಿಯೆಂಟ್ಸೇ ಇಲ್ವಲ್ರಿ ಅಂತ ಹೇಳ್ತಾರೆ. ಏನ್ ಸರ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ, ನೀವು ಆ ವ್ಯಕ್ತಿಯ ವಿರುದ್ಧ FIR ಅನ್ನ ಹಾಕ್ಬೇಕು, ಆ ವ್ಯಕ್ತಿ ವಿರುದ್ಧ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೇಕು ಅಂದಾಗ ಆ ಕಂಪ್ಲೇಂಟ್ ನಲ್ಲಿ ದಮ್ ಇರ್ಬೇಕು. ಆ ಕಂಪ್ಲೇಂಟ್ ನಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಇರಬೇಕು. ಆ ನೇಚರ್ ಆಫ್ ಅಫೆನ್ಸಿನ ಇಂಗ್ರೀಡಿಯೆಂಟ್ಸ್ ಅಂತ ಇರಬೇಕು. ನೋಡಿ, ಉದಾಹರಣೆಗೆ ಈ ಸೆಕ್ಷನ್ 420 ಅಂತ ನಾವು ತಗೊಳ್ಳೋಣ. ಉದಾಹರಣೆಗೆ ಸೆಕ್ಷನ್ 420 ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು ನೋಡಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರಬೇಕು ಅಂತ. ಸೆಕ್ಷನ್ 420 ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದ್ರೆ ಡಿಸಾನೆಸ್ಟ್ ಇಂಟೆನ್ಷನ್. ಇದು ಫಸ್ಟ್ ಇಂಗ್ರೀಡಿಯೆಂಟ್. ಮೋಸ ಮಾಡುವ ಉದ್ದೇಶ ಮೊದಲನೇದು. ಎರಡನೇದು ನೋಡಿ, ಮೋಸ ಮಾಡುವ ಉದ್ದೇಶ ಎರಡನೇದು ಯಾವುದು? ಇಂಡ್ಯೂಸ್ಮೆಂಟ್ ಅಂದ್ರೆ ಪ್ರೇರೇಪಣೆ ಮಾಡೋದು. ಸರ್ ತಗೊಳ್ಳಿ ಸರ್, ಸೂಪರ್ ಆಗಿದೆ ಸರ್ ಇದು, ಸರ್ ಇದನ್ನ ತಗೊಂಡ್ರೆ ನಿಮ್ಗೆ ಇವತ್ತು ಈ ಒಂದು ಸೈಟ್ ನ ತಗೊಂಡ್ರೆ ನಿಮ್ಗೆ ಇವತ್ತು 25 ಲಕ್ಷ, ನಾಳೆ ಇದು ಎಷ್ಟಾಗುತ್ತೆ ಗೊತ್ತಾ ಸರ್? 1 CR ಆಗುತ್ತೆ, 1 crore ಆಗುತ್ತೆ ಇದು. ಸರ್ ಎಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿದೆ, ಇದಕ್ಕೆ ರೇರಾ ಇದೆ, ಇದಕ್ಕೆ BMRD ಅಪ್ರೂವ್ಡ್ ಇದು, ಆಯ್ತಾ. ಸೊ ಎಲ್ಲಾನು ಲೈಸೆನ್ಸ್ ಸಿಕ್ಕಿದೆ ಇದಕ್ಕೆ, ಏನು ಅಪ್ರೂವ್ಡ್ ಲೇಔಟ್ ಪ್ಲಾನ್ ಇದೆ ಇದಕ್ಕೆ, ಏನಂತೆಲ್ಲ ಅದೆಲ್ಲ ಪ್ಲಾನ್ಸ್ ನಾವು ತಗೊಂಡಿದ್ದೀವಿ ಸರ್, ಎಲ್ಲ ಲೈಸೆನ್ಸ್ ತಗೊಂಡಿದ್ದೀವಿ, ಜಿನೈನ್ ಇದೆ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಅವನ್ಗೆ ಪ್ರೇರೇಪಣೆ. ನೋಡಿ, ಈ ಪಕ್ಕದಲ್ಲಿ ಇದಾರಲ್ಲ ಸರ್ ಡಾಕ್ಟರ್, ಅವರು ಸಹ ತಗೊಂಡಿದ್ದಾರೆ ಇದನ್ನ. ನೋಡಿ ಸರ್ ಇಂಜಿನಿಯರ್ ಇವರು, ನೋಡಿ ಸರ್ ಇವ್ರು ಲಾಯರೇ ತಗೊಂಡಿದ್ದಾರಲ್ಲ ಸರ್ ಇದನ್ನ, ನೋಡಿ ಅಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ತುಸ್ಲಾಯಿಸಿ ಒಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ತಗೊಂಡು ತದನಂತರ ರಿಜಿಸ್ಟರ್ ಮಾಡ್ಕೊಡ್ದಲೆ ಆಮೇಲೆ ಹೋಗಿ ನೋಡ್ತಾ ಇದ್ದೀನಿ, ನೋಡಿದ್ರೆ ಅಲ್ಲಿ ಯಾವ ಲೇಔಟು ಇಲ್ಲ, ಯಾವ ಸೈಟ್ಗಳು ಇಲ್ಲ, ಯಾವ ಸೈಟ್ ನಂಬರು ಇಲ್ಲ, ಏನು ಇಲ್ಲ. ಅವನು ಹೇಳಿದ್ದೆ ಒಂದು, ಇಲ್ಲಿ ರಿಯಾಲಿಟಿಲಿ ಇರೋದೇ ಒಂದು. ಆ ಲೇಔಟ್, ಆ ಹೆಸರಿನ ಲೇಔಟೇ ಇಲ್ಲ, ಆ ಅವನ ಹೆಸರು ಹೇಳಿದ್ದಂತ ಇದ್ರಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಅವನು ಹೇಳಿ ಸರ್ವೆ ನಂಬರೇ ಬೇರೆ, ಈ ಸರ್ವೆ ನಂಬರೇ ಬೇರೆ, ಹಣ ಮಾತ್ರ ತಗೊಂಡಿದ್ದಾನೆ. ಡಿಸಾನೆಸ್ಟ್ ಇಂಡ್ಯೂಸ್ಮೆಂಟ್, ಡಿಸಾನೆಸ್ಟ್ ಇಂಟೆನ್ಷನ್, ಹ್ಯಾಂಡಿಂಗ್ ಓವರ್ ದಿ ಪ್ರಾಪರ್ಟಿ. ಏನ್ ಹ್ಯಾಂಡಿಂಗ್ ಓವರ್ ದ ಪ್ರಾಪರ್ಟಿ? ಹಣವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಆನ್ಲೈನ್ ಮುಖೇನ. ಸೊ these are the ingredients to be present in your complaint. ಹೆಂಗಾಯ್ತು, ಹೆಂಗ ನಿಮ್ಗೆ ಕರ್ಕೊಂಡೋಗಿ ಮೋಸ ಮಾಡಿದ್ರು ಅದನ್ನ ಬರೀಬೇಕು. ನಂಗೆ ಮೋಸ ಆಯ್ತು ಅಂತ ಒಂದ್ ಲೈನ್ ಅಲ್ಲಿ ಬರ್ದ್ಬಿಟ್ರೆ ಅದಕ್ಕೆ ಕಂಪ್ಲೇಂಟ್ ತಗೊಳಕ್ ಬರಲ್ಲ. ಯಾವತ್ತು ಏನಾಯ್ತು ಅದನ್ನ ನರೇಟ್ ಮಾಡ್ಬೇಕಾಗತ್ತೆ. ಯಾವತ್ತಿನ ದಿವಸ ನಾನು ಹಣವನ್ನ ಹಾಕ್ದೆ, ಇಷ್ಟ ಅಮೌಂಟ್ ಕೊಡು ಅಂತ ಹೇಳಿದ್ರು, ಇಷ್ಟ ಅಮೌಂಟ್ ನಾನು ಕೊಟ್ಟೆ ಅಂತ ಅದನ್ನ ನರೇಟ್ ಮಾಡ್ಬೇಕಾಗತ್ತೆ. ನಾನು ನರೇಟೇ ಮಾಡ್ಲಿಲ್ಲ, ಸುಮ್ನೆ ಏನು ಬ್ಲಂಟ್ ಆಗಿ ಬೇರಾಗಿ ನಾನು ಅದನ್ನ ಕಂಪ್ಲೇಂಟ್ ಅನ್ನ ಬರೆದಾಗ the police officer may refuse to register your complaint as there are no ingredients of offense of section 420. So here every offenses, every section explains about the ingredients what need to be there in an offense ಅಂತ ಹೇಳಿ, ಯಾವ್ದು ಇರಬೇಕು ಯಾವ್ದು ಇರಬಾರ್ದು,
ಅಂತ ಹೇಳಿ. ನೋಡಿ ಇದು ಇತ್ತು ಅಂದ್ರೆ ನೋಡ್ರಿ ಈ ಸೆಕ್ಷನ್ ಅಟ್ರಾಕ್ಟ್ ಆಗಲ್ಲ ಅಂತ ಇರ್ತಾರೆ, ಈ ಸೆಕ್ಷನ್ ಅಟ್ರಾಕ್ಟ್ ಆಗಲ್ಲ. ಯಾಕೆ ಅಂತಂದ್ರೆ ದ ಸುಪ್ರೀಂ ಕೋರ್ಟ್, ಆನರಬಲ್ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಡ್ ಅಂಡ್ ಡಿಕ್ರಿಮಿನಲೈಸ್ ದ ಸೆಕ್ಷನ್ ಅಂತೇಳಿ. ನೋಡಿ ನನ್ನ ಹೆಂಡತಿ, ನಾನು ಕೆಲಸ ಮಾಡಕ್ ಹೋಗಿದ್ದೆ, ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೆ. ನನ್ನ ಮನೆ ಪಕ್ಕದಲ್ಲಿ ಒಂದು ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇರೋಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಇಂದ ಪಕ್ಕದಲ್ಲಿ ನನ್ನ ಹೆಂಡತಿ ಜಂಪ್ ಮಾಡ್ಕೊಂಡು ಬರ್ತಾ ಇದ್ಲು. ನಾನು ಯಾಕೆ ಹಿಂಗೋ ಬರ್ತಾ ಇದ್ದಾಳಲ್ಲ ಅಂತ ನಾನು ಅಲ್ಲಿ ನೋಡಿದ್ರೆ, ಅವಳ ಒಳ ಉಡುಪುಗಳು ಆ ಒಂದು ಆ ಬಿಲ್ಡಿಂಗಿನ ಸಜ್ಜೆ ಮೇಲೆ ಇತ್ತು. ಅಲ್ಲಿ ಒಬ್ಬ ನಗ್ನವಾಗಿ ಮಲಿಕೊಂಡಿದ್ದ. ಸೊ ಈ ನಿಟ್ಟಿನಲ್ಲಿ ನನ್ಗೆ ಇವಳು ಮೋಸ ಮಾಡಿದ್ದಾಳೆ, ತಗೊಳ್ಳಿ ಸಮಯ ಕಂಪ್ಲೇಂಟು ಅಂತ ನೀವೇನೋ ತಗೊಂಡು ಪೊಲೀಸ್ನವ್ರಿಗೆ ಕೊಡಕ್ ಹೋದ್ರೆ, ಪೊಲೀಸ್ನವ್ರು ಏನ್ ಹೇಳ್ತಾರ ಅವಾಗ ಅಂದ್ರೆ, ನೋಡಿ ಅನೈತಿಕ ಸಂಬಂಧ ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ಅದು ಡಿಕ್ರಿಮಿನಲೈಸ್ ಆಗಿದೆ, ಆ ಸೆಕ್ಷನ್ ಅನ್ನು ನಾವು ಹಾಕೋಕ್ ಬರಲ್ಲ. ನೋಡಿ ನನ್ನ ಹೆಂಡತಿ ನನ್ ಮೋಸ ಮಾಡ್ಬಿಟ್ಟಿದ್ದಾಳೆ, ಅವಳ ಮೇಲೆ ಚೀಟಿಂಗ್ ಕೇಸ್ ಹಾಕಿ ಸ್ವಾಮಿ ಅಂತಂದ್ರೆ ಚೀಟಿಂಗ್ ಕೇಸ್ ಹಾಕೋಕ್ ಬರಲ್ಲ. ಎಂಡೋರ್ಸ್ಮೆಂಟ್ ಕೊಡ್ತಾರೆ, ಬಟ್ ದಟ್ ಎಂಡೋರ್ಸ್ಮೆಂಟ್ ವಿಲ್ ವರ್ಕ್ಸ್ ಫಾರ್ ಟೇಕಿಂಗ್ ಡಿವೋರ್ಸ್, ನಾಟ್ ಫಾರ್ ಅನ್ ಅಫೆನ್ಸ್ ಆಫ್ ಕಮಿಷನ್ ಆಫ್ ಅಡಲ್ಟ್ರಿ ಆರ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗೆ ಅದು ವರ್ಕೌಟ್ ಆಗಲ್ಲ. ಯಾಕೆ ಅಂದ್ರೆ ಕಾನೂನಿನಲ್ಲಿ ಇಲ್ಲ, ಅದು ಕಾನೂನಿಂದ ತೆಗೆದಾಕಿದ್ದಾರೆ ಅದನ್ನ. ತನ್ನ ದೇಹ ತನ್ನ ಇಷ್ಟ. ಸೊ ಈ ನಿಟ್ಟಿನಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತ ಹೊಸ ಕಾನೂನು ಏನಿದೆಯಲ್ಲ, ಇನ್ ಮುಂಚೆ ಇಂಡಿಯನ್ ಪೀನಲ್ ಕೋಡ್ ಇತ್ತು, ಈ ಮುಂಚೆ ಏನು ಪ್ರಕರಣಗಳು ದಾಖಲೆ ಆಗಿತ್ತು, ಆಲ್ರೆಡಿ ಕೇಸಸ್ ರನ್ನಿಂಗ್ ಇದೆ, ಅದು ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಏನು ಶಿಕ್ಷೆ ಪ್ರಮಾಣ ಏನಿತ್ತು ಅದೇ ಶಿಕ್ಷೆ ಪ್ರಮಾಣ ಒಂದ್ ವೇಳೆ ಸಾಬೀತಾದಂತ ಸಂದರ್ಭದಲ್ಲಿ ಅದೇ ಶಿಕ್ಷೆಯನ್ನ ಕೊಡ್ಲಾಗುತ್ತೆ. ಆದ್ರೆ ಹೊಸ ಕಾನೂನಿನ ಅಡಿಯಲ್ಲಿ ಜುಲೈ 1 ಆದ ನಂತರ ಏನೆಲ್ಲ FIR ಗಳಾಯ್ತು, ಅದು ಇನ್ ಮುಂದೆ ಏನು ಅಪರಾಧಗಳಾಗುತ್ತೆ ಎಲ್ಲವೂ ಸಹ BNS ಅಡಿಯಲ್ಲಿ FIR ನ ದಾಖಲೆಯನ್ನ ಮಾಡ್ತಾರೆ. ಸೊ ಈ BNS ನಲ್ಲಿ ನೋಡಿ, ಯಾವ್ದೇ ಒಂದು ಕಾನೂನನ್ನ ತಿಳ್ಕೊಬೇಕಾದ್ರೆ ನಾವು ಪ್ರಾರಂಭದ ಹಂತದಲ್ಲಿ ಡೆಫಿನೇಷನ್ ಪಾರ್ಟ್ ಗಳನ್ನ ತಿಳ್ಕೊಬೇಕು. ಡೆಫಿನೇಷನ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್. ಈ BNS ನಲ್ಲಿ ನಾನು ಡೆಫಿನೇಷನ್ ಪಾರ್ಟ್ ಅದನ್ನ ಹೇಳ್ತೀನಿ, ಕೆಲವೊಂದು ಸೆಕ್ಷನ್ ಗಳನ್ನ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ಎಲ್ಲಾ ಸೆಕ್ಷನ್ ಗಳು ಡಿಸ್ಕಸ್ ಮಾಡಕ್ ಆಗಲ್ಲ. ನೋಡಿ BNS ನಲ್ಲಿ ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು ಏನು ಯಾವ್ಯಾವು ಅಂತಂದ್ರೆ, ಮೇಜರ್ ಆಗಿ ಈ ಟೆರರಿಸಂ ಬಗ್ಗೆ ಉಲ್ಲೇಖವಾಗಿದೆ. ಹೊಸ ಟೆರರಿಸಂ ನ ಒಂದು ಡೆಫಿನೇಷನ್ ಬಗ್ಗೆ ಹೇಳಿದ್ದಾರೆ. ಮಾಬ್ ಲಿಂಚಿಂಗ್ ಅಂತ, ಅಂದ್ರೆ ಗುಂಪುಗಾರಿಕೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂತದ್ದು, ಎಲ್ಲರೂ ಸೇರ್ಕೊಂಡು ಜನ ಎಲ್ಲ ದೊಂಬಿಯಾಗಿ ಸೇರ್ಕೊಂಡು ಒಬ್ಬ ವ್ಯಕ್ತಿಯನ್ನ ಸಾಯಿಸುವಂತದ್ದು ಮಾಬ್ ಲಿಂಚಿಂಗ್ ಅಂತ ಹೇಳಿ, ಆಯ್ತಾ. ಸೊ ಏನು ಆ ಥೆಫ್ಟಿನ್ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಏನು ಈ ರೀತಿಯಲ್ಲಿ ಹೊಸ ಹೊಸ ಒಂದು ನಿಟ್ಟಿನಲ್ಲಿ ಈ ಮುಂಚೆ ಎಲ್ಲ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಪನಿಷ್ಮೆಂಟ್ ಅಂದ್ರೆ ಕಾರಾಗೃಹ ವಾಸವನ್ನ ಕೊಡ್ತಾ ಇದ್ರು. ಸೊ ಈಗ ಪನಿಷ್ಮೆಂಟ್ ಅದಲ್ದಲೆ ನೋಡಿ, ಪನಿಷ್ಮೆಂಟ್ ಗೆ ಆಲ್ಟರ್ನೇಟಿವ್ ಆಗಿ ಒಂದು ಕಮ್ಯುನಿಟಿ ಸರ್ವಿಸ್ ಅನ್ನು ಮಾಡ್ಬೇಕು ನೀವು ಅಂತ ಹೇಳಿ. ಅಂದ್ರೆ ಕಮ್ಯುನಿಟಿ ಸರ್ವಿಸ್ ಅಂತಂದ್ರೆ ಏನು ಅಂತಂದ್ರೆ, ಸಮುದಾಯ ಸೇವೆಯನ್ನ ಮಾಡುವಂತದ್ದು. ಯಾವ್ದಾದ್ರು ಆರ್ಫನೇಜಸ್ ಹೋಗಿ, ಓಲ್ಡ್ ಏಜ್ ಹೋಮ್ಸ್ ಗಳು ಹೋಗಿ ಅಲ್ಲಿ ಸೇವೆಯನ್ನ ಮಾಡುವಂಥದ್ದು. ಅದು ಮೈನರ್ ಅಫೆನ್ಸ್ ಗಳಿಗೆ ಮಾತ್ರ. ಸೊ ಸೀರಿಯಸ್ ಅಫೆನ್ಸ್ ಗಳಿಗೆ ಅದಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದು ರೆಸ್ಟೋರೇಟಿವ್ ಜಸ್ಟಿಸ್ ಬಗ್ಗೆ ಏನು ಅವನ ಏನು ತಿದ್ದುವಂತ ನಿಟ್ಟಿನಲ್ಲಿ, ಅವನ್ನ ಎಂಪವರ್ ಮಾಡೋ ನಿಟ್ಟಿನಲ್ಲಿ ಈ ಒಂದು BNS ರೂಪಿತವಾಗಿದೆ. ಅಪಾರ್ಟ್ ಫ್ರಮ್ ದಟ್ ಏನು ಅಂಶಗಳು ನಾವು ನೋಡ್ತೀವಿ ಅಂತಂತಂದ್ರೆ, ಏನು ನಾನು ಹೇಳ್ದಂಗೆ ಮಾಬ್ ಲಿಂಚಿಂಗ್ ಆಗಿದೆ. ತದನಂತರ ಏನು ಕಮ್ಯುನಿಟಿ ಸರ್ವಿಸ್ ಬಗ್ಗೆ ಉಲ್ಲೇಖ ಇದೆ. ಏನು ಈ ಮುಂಚೆ ಟ್ರೀಸನ್ ಬಗ್ಗೆ ಮಾತಾಡೋರು, ಸೆಡಿಷನ್ಸ್ ಬಗ್ಗೆ ಅಂತ ಇತ್ತು. ಸೊ ಈಗ ಅದನ್ನ ಟೆರರಿಸಂ ಅಂತ ಹೇಳಿ, ನೇಷನ್ ವಿರುದ್ಧ ಮಾಡುವಂತ ಒಂದು ಟೆರರಿಸಂ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಅಂಶಗಳಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನಾನು ಒಂದು ಚಾರ್ಟ್ ಅನ್ನ ತಮಗೆ ತೋರಿಸ್ತೀನಿ. ಇದು ಕೇವಲ ಏನು ವಕೀಲರು ಅದನ್ನ ಹೊರತುಪಡಿಸಿ ಸಾಮಾನ್ಯ ಜನರು ಸಹ ಇದರ ಪ್ರಯೋಜನವನ್ನ ಪಡಿಬಹುದು. ಸೊ ಹಾಗಾಗಿ ಈ ಒಂದು ಚಾರ್ಟ್ ನ ತಮಗೆ ತೋರಿಸ್ತೀನಿ, ಆಯ್ತಾ. ಆ ಚಾರ್ಟ್ ಅಲ್ಲಿ ತಾವು ಅರ್ಥೈಸ್ಕೊತಾ ಹೋಗ್ಬೋದು. ಯಾಕೆಂತಂದ್ರೆ ನಮ್ಗೆ ಗೊತ್ತಿರ್ಬೇಕು ಅಟ್ಲೀಸ್ಟ್ ಏನಿದೆ ಏನಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತಿರ್ಬೇಕು, ಕಾನೂನು ಏನಿದೆ ಅಂತ ಗೊತ್ತಿರ್ಬೇಕು.
ಕಾನೂನು ಏನಿದೆ ಅಂತಾನೆ ನನಗೆ ಗೊತ್ತಿಲ್ಲ, ನಾಳೆ ಒಂದು ಅಪರಾಧ ಆಗೋಯ್ತು ನಮ್ಮ ಕಡೆಯಿಂದ, ಒಂದು ತಪ್ಪಾಗೋಯ್ತು ಅಂದಾಗ ಇದು ನನ್ಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಗೆ ಗೊತ್ತಿರ್ಬೇಕಾಗ್ತದೆ. ಸೊ ಇದು ತಮಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಇದು ಮುಂಚೆ IPC ಇತ್ತು, ಇದು BNS ಆಯ್ತು. ನೋಡಿ, ಕಮೆನ್ಸ್ಮೆಂಟು. ಸೊ ಪನಿಷ್ಮೆಂಟ್ ಆಫ್ ಅಫೆನ್ಸ್ ಕಮಿಟೆಡ್ ವಿತ್ ಇನ್ ಇಂಡಿಯಾ. ಸೊ ಈ ಮುಂಚೆ ಕೋಡ್ ಅಂತ ಇತ್ತು, ಸಂಹಿತ ಆಯ್ತು. ಸೊ ಇಲ್ಲಿ ಎಲ್ಲೆಲ್ಲಿ ಇಂಡಿಯನ್ ಲಾಸ್ ಅಂತ ಇದೆ ಅದನ್ನ BNS ಅಂತ ಕನ್ಸಿಡರ್ ಮಾಡಬೇಕು ಅಂತ ಇತ್ತು. ನೋಡಿ, ಇಲ್ಲಿ ಡೆಫಿನೇಷನ್ ಅನ್ನ ಹೇಳ್ಕೊಂತ ಹೋಗ್ತಾರೆ. ಸೊ ಆಕ್ಟ್ ಅಂತ ಅದ್ರ ಬಗ್ಗೆ ಡಿಫೈನ್ ಅನ್ನ ಮಾಡ್ತಾರೆ. ನೋಡಿ, ಇನ್ ದ IPC section 33 address both act and omission collectively. In the BNS act and commission are separately defined. ಅನಿಮಲ್ ಅಂತಂದ್ರೆ ಅದಕ್ಕೆ ಯಾವುದೇ ತರ ಚೇಂಜ್ ಇಲ್ಲ. ಚೈಲ್ಡ್ ಅಂತಂದ್ರೆ ಸೊ ಬಿಲೋ ದಿ ಏಜ್ ಆಫ್ 18 years ಅಂತ ಮಾಡಿದ್ದಾರೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಚೈಲ್ಡ್ ಅಂತಂದ್ರೆ ಹೊಸ ಕಾನೂನಿನ ಅಡಿಯಲ್ಲಿ 18 ವರ್ಷ ಒಳಗಡೆ ಇರುವಂತವ್ರು ಎಲ್ಲರೂ ಸಹ ಚೈಲ್ಡೇನೆ, ಮಕ್ಕಳನ್ನೇ, ಆಯ್ತಾ. ಅದ್ರಲ್ಲಿ ನೀವು ಅಡೋಲಿಸೆಂಟ್ ಅಂತ ಹೇಳೋದು ಅಥವಾ ಟ್ವೀನ್ ಅಂತ ಹೇಳೋದು ಹೇಳಲಿಕ್ಕೆ ಬರಲ್ಲ. 9 to 12 years ಇರುವಂತವ್ರು ಟ್ವೀನ್ಸ್. ಅಬೌಟ್ 12 to 16 or 18 ಅಡೋಲಿಸೆಂಟ್ಸ್ ಅಂತ ಕರಿತೀವಿ. ಈ ಕಡೆ ಅವರು ಅಡಲ್ಟು ಅಲ್ಲ, ಈ ಕಡೆ ಅವರು ಇದು ಅಲ್ಲ, ಟೀನೇಜ್ ಅಂತಾನು ಹೇಳಕ್ ಬರಲ್ಲ. ಆಲ್ ಟುಗೆದರ್ಲಿ ದೇ ಆರ್ ಕನ್ಸಿಡರ್ಡ್ ಆಸ್ ಚೈಲ್ಡ್ ಅಂತ ನಾವು ನೋಡ್ಬೋದು ಈ ಹೊಸ ಒಂದು ಕಾನೂನಿನ ಅಡಿಯಲ್ಲಿ. ನೋಡಿ, ಕೌಂಟರ್ಫಿಟ್ ಬಗ್ಗೆ ಏನು ಉಲ್ಲೇಖವನ್ನ ಕೊಟ್ಟಿಲ್ಲ. ಸೊ ಇಲ್ಲಿ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಹೇಳಿದ್ದಾರೆ. ಸೊ ಡೆತ್ ಬಗ್ಗೆ ಏನು ಉಲ್ಲೇಖ ಇಲ್ಲ. ಸೊ ವರ್ಡ್ಸ್ ಹೂವರ್ ಡಸ್ ಅಂಡ್ ಇಸ್ ಸೆಟ್ ಟು ಡೂ ದಟ್ ಡಿಸಾನೆಸ್ಟ್ಲಿ ಆರ್ ಎಕ್ಸ್ಕ್ಲೂಡೆಡ್. ಡಾಕ್ಯುಮೆಂಟ್ ನೋಡಿ, ಡಿಸಾನೆಸ್ಟ್ಲಿ ಅಂತಂದ್ರೆ ಮೋಸ ಮಾಡುವ ಉದ್ದೇಶ. ಆ ನಿಟ್ಟಿನಲ್ಲಿ ವರ್ಡ್ಸ್ ಹೂಎವರ್ ಡಸ್ ಅಂಡ್ ಇಸ್ ಸೆಟ್ ಟು ಡೂ ದಟ್ ಥಿಂಗ್ ಡಿಸಾನೆಸ್ಟ್ಲಿ ಆರ್ ಎಕ್ಸ್ಕ್ಲೂಡೆಡ್. ಡಿಸಾನೆಸ್ಟ್ ಆಗಿ ಮಾಡಿದ್ದಾನೆ ಅಂತ ಕನ್ಸಿಡರ್ ಮಾಡಬೇಕು ಅಂತ ಅದನ್ನ ತಗೊಂಡಿದ್ದಾರೆ. ನೋಡಿ, ಜೆಂಡರ್, ಗುಡ್ ಫೇತ್, ಹಾರ್ಬರ್, ಇಂಜುರಿ, ಜಡ್ಜ್, ಲೈಫ್. ನೋಡಿ, ಲೈಫ್ ಬಗ್ಗೆ ಏನಾದ್ರೂ ಇದೆಯಾ? ವರ್ಡ್ ಡಿನೋಟ್ಸ್ ಇಸ್ ರಿಪ್ಲೇಸ್ಡ್ ವಿತ್ ಮೀನ್ಸ್ ಅಂತ ಹೇಳಿ. ನೋಡಿ, ವರ್ಡ್ಸ್ ಡಿನೋಟ್ ವಿತ್ ಮೀನ್ಸ್. ಲೋಕಲ್ ಲಾ ಯಾವುದೇ ತರ ಚೇಂಜ್ ಇಲ್ಲ. ನೋಡಿ, ನಂಬರ್ ನೋ ಚೇಂಜ್, ಪರ್ಸನ್ ನೋ ಚೇಂಜ್, ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಏನಾದ್ರು ಚೇಂಜ್ ಆಗಿದೆಯಾ ಅಂತ ನೋಡಿ. ಪಬ್ಲಿಕ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ, ಪಬ್ಲಿಕ್ ಚೇಂಜ್ ಆಗಿಲ್ಲ. ಜಡ್ಜ್ ಅಂತಂದ್ರೆ ಮುಂಚೆ ಏನು ಆಯಿತು ಅದನ್ನೇ ಅವರು ಡೆಫಿನೇಷನ್ ನ ಇಟ್ಟಿದ್ದಾರೆ. ನೋಡಿ, ಈ ಕಡೆ ಕಾಣ್ತಾ ಇರೋದು, ಫಸ್ಟ್ ಕಾಣ್ತಾ ಇರೋದು BNS ಸೆಕ್ಷನ್ಸ್ಗಳು. ಎಡಗಡೆ ಇರುವಂತದ್ದು ಅಥವಾ ನಮ್ಮ ಬಲಭಾಗಕ್ಕೆ, ನಿಮ್ಮ ಎಡಭಾಗದಲ್ಲಿ ಇರುವಂತ ಕಾಣ್ತಾ ಇರೋದು IPC. ನೋಡಿ, ಸೊ ಇದು ನೋಡಿ, ಇದು BNS ಸೆಕ್ಷನ್ಸ್. ಇದು BNS ಸೆಕ್ಷನ್ಸ್. ಇದು ಫಸ್ಟ್ ನಾವು ನೋಡ್ತಾ ಇದೀವಲ್ಲ, ಸೆಕ್ಷನ್ 2 clause 36, ಸೆಕ್ಷನ್ 2 clause 37, ಆಲ್ ದಿಸ್ ಥಿಂಗ್ ಆರ್ BNS. ನೋಡಿ, ಆಲ್ ದಿಸ್ ಆರ್ BNS. ಹೊಸದಾಗಿ ಏನಾದ್ರು ಮಾಡಿದಾರ ಸರ್ ಅಂತಂದ್ರೆ ದೇರ್ ಆರ್, ಅದೇ ನಾನು ಹೇಳ್ದಂಗೆ ಈ ಮಾಬ್ ಲಿಂಚಿಂಗ್ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ನೋಡಿ, ಅಫೆನ್ಸ್ ವರ್ಡ್ ಡಿನೋಟ್ ಇಸ್ ರಿಪ್ಲೇಸ್ಡ್ ಬೈ ಮೀನ್ಸ್. ಒಮಿಷನ್ ಅದನ್ನ ಬೈಫರ್ಕೇಟ್ ಮಾಡಿದ್ದಾರೆ, ವಾಟ್ ಎಕ್ಸಾಕ್ಟ್ಲಿ ಒಮಿಷನ್ ಮೀನ್ಸ್ ಅಂತ ಹೇಳಿ. ನೋಡಿ, ಕಮ್ಯುಟೇಷನ್ ಆಫ್ ಸೆಂಟೆನ್ಸಸ್ ಬಗ್ಗೆ ಉಲ್ಲೇಖ ಇದೆ. ಸೊ ಇಲ್ಲಿ ಅಷ್ಟು ಎಲಾಬ್ರೇಟ್ ಆಗಿ ಕೊಟ್ಟಿಲ್ಲ. ಸೊ ಲೆಟ್ ಮೀ ರೀಡ್ ಸಮ್ ಆಫ್ ದ ಬೇಸಿಕ್ ಡೆಫಿನೇಷನ್ ಪಾರ್ಟ್ ಅನ್ನ ನಾನು ಪುಸ್ತಕದಲ್ಲೇ ಓದ್ತೀನಿ. ನೋಡಿ, ಇಲ್ಲಿ ಹೊಸದಾಗಿ ಸೇರಿಸಿರುವಂತದ್ದನ್ನ ಓದ್ತೀನಿ. ಯಾವ್ದು ಹೊಸದಾಗಿ ಸೇರಿಸಿದ್ದಾರೆ ಅದನ್ನ ನಾನು ಓದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ಹೇಳಿದ್ದಾರೆ ಅಫೆನ್ಸ್ ಅಂತ ಹೇಳಿ. ಸೆಕ್ಷನ್ 2 clause ನೋಡಿ, ಸೆಕ್ಷನ್ 2 clause 24 ಅಡಿಯಲ್ಲಿ, ಸೆಕ್ಷನ್ 2 clause 24 ಅಡಿಯಲ್ಲಿ ಅಫೆನ್ಸ್ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾರೆ. ಇಲ್ಲಿ ಏನಂತಾರೆ, ಎಕ್ಸೆಪ್ಟ್ ಇನ್ ದ ಚಾಪ್ಟರ್ಸ್ ಅಂಡ್ ಸೆಂಟೆನ್ಸ್ ಸೆಕ್ಷನ್ಸ್ ಮೆನ್ಷನ್ಡ್ ಇನ್ ಸಬ್ ಕ್ಲಾಸ್ A and B, the word offense means a thing made punishable by the sanhita.
ಈ ಸನ್ನಿಹಿತದಲ್ಲಿ ಹೇಳಿರುವಂತದ್ದು ಮಾತ್ರ ಅಫೆನ್ಸ್, ಆಯ್ತಾ. ಆದ್ರೆ ಕೆಲವೊಂದು ಸೆಕ್ಷನ್ಸ್ ನ ಹೊರತುಪಡಿಸಿ, ಬಟ್ ಇನ್ ಚಾಪ್ಟರ್ 3 ಅಂಡ್ ಇನ್ ಫಾಲೋಯಿಂಗ್ ಸೆಕ್ಷನ್ಸ್ ನೇಮ್ಲಿ ಸೋ ಅಂಡ್ ಸೋ, ಆಯ್ತಾ, ದ ವರ್ಡ್ ಅಫೆನ್ಸ್ ಮೀನ್ಸ್ ಎ ಥಿಂಗ್ ಪನಿಷಬಲ್ ಅಂಡರ್ ದಿ ಸನ್ನಿಹಿತ ಆರ್ ಅಂಡರ್ ಎನಿ ಸ್ಪೆಷಲ್ ಲಾ ಆರ್ ದ ಲೋಕಲ್ ಲಾ. ಇನ್ ಸಬ್ಸೆಕ್ಷನ್ 1 ಆಫ್ ಸೆಕ್ಷನ್ 189 ಅಂತ ಹೇಳಿ ಶುರು ಮಾಡಿ, ಅಫೆನ್ಸ್ shall have the same meaning when the act punishable under the special law or the local law is punishable under such law with imprisonment for a term of 6 months or more, whether with the, ನೋಡಿ ಈ ಮುಂಚೆ ಕೆಲವೊಂದು ಕಾನೂನುಗಳು ಸ್ಪೆಷಲ್ ಕಾನೂನುಗಳು ಬಂದಿದಾವೆ. ಆ ಸ್ಪೆಷಲ್ ಕಾನೂನುಗಳಲ್ಲಿ ಏನ್ ಡೆಫಿನೇಷನ್ಸ್ ಇತ್ತು ಅದೇ ಡೆಫಿನೇಷನ್ಸೇ ಫಾಲೋ ಆಗುತ್ತೆ ಹೊರತು ಅದನ್ನ ಅಫೆನ್ಸ್ ಅಂತ ಹೇಳ್ತೀವಿ ಹೊರತು ಅದ್ರಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ಅದನ್ನ ಹಾಗೆ ನೀವು ತಗೋಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಒಮಿಷನ್ ಅಂತಂದ್ರೆ, ನೋಡಿ ಒಮಿಷನ್ ಡಿನೋಟ್ಸ್ ಆಸ್ ವೆಲ್ ಎಸ್ ಅ ಸೀರೀಸ್ ಆಫ್ ಒಮಿಷನ್ ಆಸ್ ಅ ಸಿಂಗಲ್ ಒಮಿಷನ್. ಸೀರೀಸ್ ಆಫ್ ಒಂದ್ ಮಾಡಿದ್ರು ತಪ್ಪೆ, ಎರಡು ಮಾಡಿದ್ರು ತಪ್ಪೆ. ಸೊ ಆ ನಿಟ್ಟಲ್ಲಿ ಅದನ್ನ ಆ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ನೋಡಿ ಒಮಿಷನ್ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ದೇರ್ ಆಫ್ಟರ್ ಐ ವಿಲ್ ಟೇಕ್ ಯು ಟು, ನೋಡಿ ರೀಸನ್ ಟು ಬಿಲೀವ್ ಅಂತ ಇದೆ ಇಲ್ಲಿ. ಎ ಪರ್ಸನ್ ಇಸ್ ಸೆಡ್ ಟು ಹ್ಯಾವ್ ರೀಸನ್ ಟು ಬಿಲೀವ್ ಎ ಥಿಂಗ್ ಇಫ್ ಹಿ ಹ್ಯಾಸ್ ಸಫಿಷಿಯಂಟ್ ಕಾಸ್ ಟು ಬಿಲೀವ್ ದಟ್ ಥಿಂಗ್ ಬಟ್ ನಾಟ್ ಅದರ್ವೈಸ್ ಅಂತ ಹೇಳ್ತಾರೆ. ನೋಡಿ ಸೊ ಅಗೇನ್ ರಾಂಗ್ಫುಲ್ ಲಾಸ್, ರಾಂಗ್ಫುಲ್ ಗೇನ್ ಬಗ್ಗೆ ಹೇಳಿದ್ದಾರೆ, ಗೇನಿಂಗ್ ರಾಂಗ್ಫುಲಿ ಅಂತ ಹೇಳಿದ್ದಾರೆ, ಆಯ್ತಾ. ಸೊ ಹಿಯರ್ ವರ್ಡ್ ಅಫೆನ್ಸ್ ಅದನ್ನ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲಿ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳ್ತಾರೆ. ಕಮ್ಯುನಿಟಿ ಸರ್ವಿಸಸ್ ಬಗ್ಗೆ ಎಲ್ಲೂ ಸಹ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಅಂತ ಹೇಳಿಲ್ಲ. ವಾಟ್ ಎಕ್ಸಾಕ್ಟ್ಲಿ ಅಂತ ಹೇಳಿಲ್ಲ. ವಾಟ್ ಎಕ್ಸಾಕ್ಟ್ಲಿ ಕಮ್ಯುನಿಟಿ ಸರ್ವಿಸ್ ಮೀನ್ಸ್ ಅನ್ನೋದ್ರ ಬಗ್ಗೆ ಎಲ್ಲೂ ಉಲ್ಲೇಖವನ್ನ ಕೊಟ್ಟಿಲ್ಲ. ಆದ್ರೆ ವಾಟ್ ದ ಕೋರ್ಟ್ ವಿಲ್ ಥಿಂಕ್ ದಟ್ ದಿಸ್ ಇಸ್ ಅ ಕಮ್ಯುನಿಟಿ ಸರ್ವಿಸ್, ಯು ನೀಡ್ ಟು ಗೋ ಅಂಡ್ ಸರ್ವ್ ದಿ ಕಮ್ಯುನಿಟಿ ಸರ್ವಿಸ್ ಅಂತಂದ್ರೆ ಆ ಸಂದರ್ಭದಲ್ಲಿ ನಾವು ಮಾಡ್ಬೋದು. ಸೊ ಇಲ್ಲಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮೇಜರ್ಲಿ ಇಸ್, ನಾವು IPC ಅಡಿಯಲ್ಲಿ ಏನೆಲ್ಲ ಬದಲಾವಣೆಗಳು, ಮೇಜರ್ ಬದಲಾವಣೆಗಳಾಗಿದೆ, ಯಾವ ಸೆಕ್ಷನ್ ಅಲ್ಲಿ ಮೇಜರ್ ಬದಲಾವಣೆಗಳಾಗಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಆ ಒಂದು ಸೆಕ್ಷನ್ ಗಳನ್ನ ನಾನು ಹೇಳಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಸೊ ಯಾವ ಸೆಕ್ಷನ್ ಗಳಲ್ಲಿ ಮೇಜರ್ ಬದಲಾವಣೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ ಇಲ್ಲಿ ಈ BNS ಅಂದ ತಕ್ಷಣ ನಮಗೆ ಏನು ಇದ್ರಲ್ಲಿ ಏನಾದ್ರು ಹೊಸದಾಗಿ ಏನೋ ಸೇರಿಸಿದಾರ ಸರ್? ಯಾವುದೆಲ್ಲ ಹೊಸದಾಗಿ ಸೇರಿಸಿದ್ದಾರೆ? ನ್ಯೂ ಸೆಕ್ಷನ್ಸ್ ಆಫ್ BNS. ಆ ನಿಟ್ಟಿನಲ್ಲಿ ಏನಾದ್ರೂ ಹಳೆ ಸೆಕ್ಷನ್ ಹಳೆ ಸೆಕ್ಷನ್ ಅದಕ್ಕೆ ಹೋಲಿಕೆ ಇದೆಯಾ ಸರ್ ಅಂತ ಪ್ರಶ್ನೆಗಳನ್ನ ಕೇಳಿದ್ರೆ, ನೋಡಿ ಮೊದಲನೇ ಒಂದು ನಿಟ್ಟಿನಲ್ಲಿ ಸೆಕ್ಷನ್ 48 ಅಂತ ಹೇಳಿ ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಸೊ ಮೇಜರ್ ಚೇಂಜಸ್ ಇನ್ BNS, ಮೇಜರ್ ಚೇಂಜಸ್ ಇನ್ BNS, ಮೇಜರ್ ಚೇಂಜಸ್ ಇನ್ BNS ಅಲ್ಲಿ ಏನೆಲ್ಲ ನಾವು ನೋಡ್ತೀವಿ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಸೆಕ್ಷನ್ 377 ಅದನ್ನ ಒಮಿಟ್ ಮಾಡಿರುವಂತದ್ದು. ಅದು ಏನು ವಾಟ್ ಎಕ್ಸಾಕ್ಟ್ಲಿ ಹೇಳುತ್ತೆ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಸೆಕ್ಷನ್ 377, ನೋಡಿ ಸೆಕ್ಷನ್ 377 ಈ ಸೆಕ್ಷುಯಲ್ ಅಫೆನ್ಸಸ್ ಅಗೇನ್ಸ್ಟ್ ವುಮೆನ್ ಅಂತ ಏನಿದೆಯಲ್ಲ, ಈ ಮುಂಚೆ ಏನೆಲ್ಲ ಒಂದು ಪನಿಷ್ಮೆಂಟ್ಸ್ ಇತ್ತು ಆದ್ರೆ 2ರಷ್ಟು ಪನಿಷ್ಮೆಂಟ್ ಅನ್ನ ಈ BNS ನಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನ ನಾವು ಗಮನಿಸಬಹುದು. BNS ಅಲ್ಲಿ ಏನ್ ಬದಲಾವಣೆ ಆಗಿದೆ ಸರ್ ಅಂತ ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ, ಈ ಮುಂಚೆ ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಎಸಗ್ತಾ ಇದ್ರು ಆ ನಿಟ್ಟಿನಲ್ಲಿ ಏನು ಏನು ಪನಿಷ್ಮೆಂಟ್ಸ್ ಇತ್ತು, ಪನಿಷ್ಮೆಂಟ್ಸ್ ಈಗ ಏನಾಗಿದೆ, ತುಂಬಾ ಜಾಸ್ತಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಏನು ಕಿಡ್ನಾಪ್ ಅನ್ನೋ ಒಂದು ಅಂಶ, ಏನು ವುಮೆನ್ ಅಂಡ್ ಚೈಲ್ಡ್ ಅಂತಾನೆ ನಾವು ತಗೊಳ್ಳೋಣ. ವುಮೆನ್ ಅಂಡ್ ಚೈಲ್ಡ್ ಅಂತಾನೆ ನಾವು ತಗೊಂಡಂತ ಸಂದರ್ಭದಲ್ಲಿ BNS ಅಲ್ಲಿ ವುಮೆನ್ ಅಂಡ್ ಚೈಲ್ಡ್ ಅಫೆನ್ಸಸ್ ಎಗೇನೆಸ್ಟ್ ವುಮೆನ್ ಅಂಡ್ ಚೈಲ್ಡ್ ಇನ್ BNS ಅಂತ ನಾವು ತಗೊಂಡಂತ ಸಂದರ್ಭದಲ್ಲಿ ಸೊ ಸಾಕಷ್ಟು ಬದಲಾವಣೆಯನ್ನ ನಾವು ನೋಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಏನು
ಯಾವ್ಯಾವ ಅಂಶ ನಾವು ನೋಡ್ತೀವಿ ಅಂತಂದ್ರೆ ಸೆಕ್ಷನ್ 93 to 99 ಅಲ್ಲಿ ಈ ಒಂದು ಪ್ರಾವಿಷನ್ಸ್ ನಾವು ನೋಡ್ತೀವಿ. ಸೆಕ್ಷನ್ 93 to 99 ಅಲ್ಲಿ ಬಿ ಎನ್ ಎಸ್ ಅಲ್ಲಿ ನೋಡ್ತೀವಿ. ಸೊ ಅದು ಏನ್ ಹೇಳುತ್ತೆ ಸರ್ ಸೆಕ್ಷನ್ 93 ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಸೆಕ್ಷನ್ 93 of BNS criminalizes the act of a parent or a person having care of a child under the age of 12 years exposing or leaving the child in any place with the intention of wholly abandoning the child ಅಂತ ಹೇಳ್ತಾರೆ. ಅಂದ್ರೆ ಮಗುವನ್ನ ಬೇಕು ಅಂತೇನೆ ಏನಾದ್ರೂ ಬಿಟ್ಟಂತ ಸಂದರ್ಭದಲ್ಲಿ ತಂದೆ ತಾಯಂದ್ರು ಮಗುವನ್ನ ಇಂಟೆನ್ಷನಲ್ ಆಗಿ ಅದನ್ನ ತೊರೆದು ಬಿಟ್ರೆ, ಇಲ್ಲಾಂದ್ರೆ ಹೋಗಿ ಗೆಲ್ಲೋ ಹೋಗಿ ಯಾವ್ದೋ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಹೋಗಿ ಆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಮಗುವನ್ನ ಬಿಟ್ಬಿಟ್ರೆ ಅದು ಕಾನೂನಿನಲ್ಲಿ ಅಪರಾಧ ಆಗ್ತದೆ. ಆ ನಿಟ್ಟಿನಲ್ಲಿ BNS ಅದನ್ನ ಕ್ಲಾರಿಟಿಯನ್ನ ಮಾಡಿಕೊಟ್ಟಿದೆ ನೋಡಿ, ಅದನ್ನ ಕ್ಲಾರಿಟಿಯನ್ನ ಮಾಡಿಕೊಟ್ಟಿದೆ. ಸರ್ ಯಾವ ಸೆಕ್ಷನ್ ಅಲ್ಲಿ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಸೆಕ್ಷನ್ 93 ಆಫ್ ದಿ BNS ಅಲ್ಲಿ ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದೆ. ಆ ಬಿಟ್ಟಂತವ್ರು ತಂದೆನೇ ಆಗಿರ್ಬೇಕು ಅಂತಿಲ್ಲ, ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು. ಸೊ ಆ ಮಗು 12 ವರ್ಷದ ಒಳಗೆ ಇರ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅಪ್ ಟು 7 years ಆಫ್ ಇಂಪ್ರಿಸನ್ಮೆಂಟ್ ಅದನ್ನ ಕೊಡುತ್ತೆ. ಈ ಮುಂಚೆ ಅದು 317 ಇತ್ತು. ಸೊ ಅದು ಕಡಿಮೆ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಈಗ ಅದನ್ನ 7 years ಇಂಪ್ರಿಸನ್ಮೆಂಟ್ ಅನ್ನಾಗಿ ಮಾಡಿದ್ದಾರೆ. ಸೊ ತದನಂತರ ಸೆಕ್ಷನ್ 94 ಅಂದ್ರೆ ಇಂಪಾರ್ಟೆಂಟ್ ಸೆಕ್ಷನ್ಸ್ ಅನ್ನ ಮಾತ್ರ ತಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಸೆಕ್ಷನ್ 94 ಅಲ್ಲಿ ಏನಂತ ಅಂದ್ರೆ ಈ ಕನ್ಸೀಲ್ಮೆಂಟ್ ಆಫ್ ಬರ್ತ್ ಬೈ ಸೀಕ್ರೆಟ್ ಡಿಸ್ಪೋಸಲ್ ಆಫ್ ಡೆಡ್ ಬಾಡಿ. ಸೊ ಅದು ಚೈಲ್ಡ್ ಆಗಿರ್ಬೋದು ಅಂದ್ರೆ, ಅಥವಾ ಈಗ ನೋಡಿ ಈ ಕೆಲವು ಸಲ ಏನಾಗುತ್ತೆ ಮಗು ಹುಟ್ಟಿದಂತ ಸಂದರ್ಭದಲ್ಲಿ ಅದಕ್ಕೆ ಏನು ಮದುವೆ ಆಗ್ದಲೆ ಮಗು ಆಗಿದ್ದಂತ ಸಂದರ್ಭದಲ್ಲಿ ಆ ಮಗುವನ್ನ ಅಬಾರ್ಟ್ ಮಾಡಿ ಅದನ್ನ ಸೀಕ್ರೆಟ್ ಆಗಿ ಏನಾದ್ರು ಅದನ್ನ ಡಿಸ್ಪೋಸ್ ಮಾಡಿದಂತ ಸಂದರ್ಭದಲ್ಲಿ ಇಟ್ ಈಸ್ ಅನ್ ಅಫೆನ್ಸ್ ಅಂತ ಹೇಳಿ. ಸೊ ಅದು ಸೆಕ್ಷನ್ 94 BNS ನಲ್ಲಿ ಅಡ್ರೆಸ್ ಮಾಡುತ್ತೆ. addresses the offense of concealment of birth by secret disposal of dead body. The offender secretly buries or otherwise disposes the dead body of a child. A child may have died before or after during its birth. The offender intentionally conceals and endeavors to conceal the birth of the child. ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಡುತ್ತೆ ನೋಡಿ. ಎಕ್ಸ್ಪ್ಲಾಯಿಟೇಷನ್ ಆಫ್ ಚೈಲ್ಡ್ ಅಂತ ನಾವು ಕರಿತೀವಿ. ಅಂದ್ರೆ ಚೈಲ್ಡ್ ಅನ್ನು ಎಕ್ಸ್ಪ್ಲಾಯ್ಟ್ ಮಾಡುವಂತದ್ದು. ಈ ಮುಂಚೆ ಅದಕ್ಕೆ ಆದಂತ ಸಪರೇಟ್ ಕಾನೂನು ಇತ್ತು, ಬಟ್ ಈಗ ಅದನ್ನ ಚೇಂಜ್ ಮಾಡಿದ್ದಾರೆ. ಸೊ ಈಗ ಈ ಒಂದು BNS ಅಡಿಯಲ್ಲಿ ಅದನ್ನ ಮೆನ್ಷನ್ ಅನ್ನ ಮಾಡ್ತಾರೆ. ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಸೆಕ್ಷನ್ 95 ಆಫ್ ದಿ BNS ಕ್ರಿಮಿನಲೈಸಸ್ ದಿ ಆಕ್ಟ್ ಆಫ್ ಹೈರಿಂಗ್ ಎಂಪ್ಲಾಯಿ. ಈ ಮುಂಚೆ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ ಹೇಳಿ ಚೈಲ್ಡ್ ಲೇಬರ್ ಆಕ್ಟ್ ಅಂತ ಇತ್ತು. ಆ ಚೈಲ್ಡ್ ಲೇಬರ್ ಆಕ್ಟ್ ಅಲ್ಲಿ ಮಕ್ಕಳನ್ನ ಎಲ್ಲಾದ್ರೂ ಯಾವ್ದಾದ್ರು ಇಂಡಸ್ಟ್ರೀಸ್ ಅಲ್ಲಿ ಏನು ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಮಕ್ಕಳನ್ನ ಕೆಲಸಕ್ಕಡಿ ಇಟ್ಕೊಂಡಂತ ಸಂದರ್ಭದಲ್ಲಿ ಆ ಕಾಯ್ದೆ ಅದನ್ನ ತಡೀತಾ ಇತ್ತು. ಸೊ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೇಬರ್ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು ಅಥವಾ ಲೇಬರ್ ಆಫೀಸರ್ಸ್ ಆಗಿರ್ಬೋದು ಅದನ್ನ ಯಾರು ಇಟ್ಕೊಂಡಿದ್ರೆ ಅವ್ರ ವಿರುದ್ಧ ಪ್ರಕರಣವನ್ನ ದಾಖಲಿಸುವಂತದ್ದು. ಸೊ ಈ ನಿಟ್ಟಿನಲ್ಲಿ BNS ಸೆಕ್ಷನ್ ಸಹ ನೋಡಿ, BNS ಸೆಕ್ಷನ್ ಸಹ ಏನು ಸೆಕ್ಷನ್ 95 ಅಂತ ಹೇಳಿ ಅದು ಕ್ರಿಮಿನಲೈಸ್ ಮಾಡುತ್ತೆ ಈ ಒಂದು ನಿಟ್ಟಿನಲ್ಲಿ ಎಕ್ಸ್ಪ್ಲಾಯಿಟೇಷನ್ ಆಫ್ ಚಿಲ್ಡ್ರನ್ ಅಂತ ಹೇಳಿ. ಸೊ ಅದು ಏನು ಅದು ಅಫೆನ್ಸ್ ಅಂತ ಹೇಳುತ್ತೆ. ಪ್ರೊಕ್ಯೂರೇಷನ್ ಆಫ್ ಚೈಲ್ಡ್ ಅಂತ ಹೇಳಿ ಅಂದ್ರೆ ಪ್ರೊಕ್ಯೂರ್ ಮಾಡುವಂತದ್ದು, ಅಂದ್ರೆ ಅದನ್ನ ಪ್ರಚೋದನೆ ಮಾಡುವಂತದ್ದು. ನೀನ್ ಅಲ್ಲೋಗು ಇಲ್ಲೋಗಿ ಅಂತ ಹೇಳಿ ಮಗುವನ್ನ ವೇಶ್ಯವಾಟಿಕೆ ತಳ್ಳುವಂತದ್ದು ಅಥವಾ ಬೆಗ್ಗರಿಗೆ ತಳ್ಳುವಂತದ್ದು. ಸೊ ಅದಕ್ಕೂ ಸಹ ಆ ಒಂದು ಅಫೆನ್ಸ್ ಅನ್ನ ಈ ಒಂದು ಕ್ರಿಮಿನಲ್ BNS ನಲ್ಲಿ ಇದನ್ನ ಇಟ್ಟಿದ್ದಾರೆ. ಸೊ ನೋಡಿ, ಕಿಡ್ನಾಪಿಂಗ್ ಆರ್ ಅಬ್ಡಕ್ಟಿಂಗ್ ಎ ಚೈಲ್ಡ್ ಅಂಡರ್ 10 ಆರ್ ಫಾರ್ ಥೆಫ್ಟ್ ಅಂತೇಳಿ ಅದೇನೆ ನಾನು ಹೇಳಿದ್ನಲ್ಲ, ಕಿಡ್ನಾಪ್ ಮಾಡುವಂತದ್ದು. ಸೊ ಆ ನಿಟ್ಟಿನಲ್ಲಿ 10 years ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೆಕ್ಷನ್ 97 ಆಫ್ ದಿ BNS criminalizes the act of kidnapping or abducting any child under the age of 10 years with an intention of dishonestly taking any movable property. ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂತ ಹೇಳಿ ಎಕ್ಸ್ಟಾರ್ಷನ್ ಅಂತ ನಾವು ಕರಿತೀವಿ ಅದನ್ನ. ಸೊ ಆ ನಿಟ್ಟಿನಲ್ಲಿ ಒಂದು ಈ ಸೆಕ್ಷನ್ 97 ಅದನ್ನು ಹೇಳುತ್ತೆ. ಅದು ಪ್ರಾಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಮಾರಾಟಕ್ಕೆ ಮಾಡುವಂತದ್ದು ಸೆಕ್ಷನ್ 98 and 99 ಆಫ್ ದಿ BNS. ಸೊ ಅದು ಯೂಶಲ್ ಆಗಿ ಇರುತ್ತೆ ನೋಡಿ. ಯೂಶಲ್ ಆಗಿ ಈ BNS ಸೆಕ್ಷನ್ಸ್ ಆಗಿರ್ಬೋದು ಅಥವಾ IPC ಸೆಕ್ಷನ್ಸ್ ಗಳಾಗಿರ್ಬೋದು ಇದು ಹೆಚ್ಚು ಅದನ್ನ ಬಳಕೆ ಮಾಡುವಂತವ್ರು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತ ವ್ಯಕ್ತಿಗಳಾಗಿದ್ದು ವಕೀಲರು ಯೂಸ್ ಮಾಡುವಂತದ್ದು ನೋಡ್ತೀವಿ ನಾವು, ಜಡ್ಜಸ್ ಯೂಸ್ ಮಾಡುವಂತದ್ದು.
ಅಥವಾ ಏನು ಪೊಲೀಸ್ನವರು ಹೆಚ್ಚು ಯೂಸ್ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಆಗಿದ್ದು ASI ಇಂದ ಹಿಡಿದು ಆ, ಏನು ಸ್ಟೇಷನ್ ಹೌಸ್ ಆಫೀಸರ್ ಯಾರು ಇರ್ತಾರೆ ಅವರೆಲ್ಲರೂ ಸಹ ಈ ಕಾನೂನಿನ ಒಂದು ಹಿಡಿತವನ್ನ ಸಾಧಿಸಬೇಕಾಗ್ತದೆ. ಇದು ಹೊಸ ಕಾನೂನಾಗಿರೋದ್ರಿಂದ ನಮ್ಗೆ ಹೆಚ್ಚು ಬಾಯಿಪಾಠ ಆಗಿರೋದಿಲ್ಲ. ಸೊ ಈ ಮುಂಚೆ ಏನು ಏನು ಪ್ರೊಸೀಜರ್ ಕೋಡ್ ಇರ್ಬೋದು, ಇಂಡಿಯನ್ ಪೀನಲ್ ಕೋಡ್ ಇರ್ಬೋದು, ಅಲ್ಲಿ ನಾವು ಹೆಚ್ಚು ಯೂಸ್ ಮಾಡುವಂತ ಒಂದು ಏನು ಏನು ಆ ಒಂದು ಅನಿವಾರ್ಯ ಇತ್ತು. ಹಂಗಾಗಿ ಆ ಸೆಕ್ಷನ್ಗಳೆಲ್ಲ ನಮ್ಮ ಬಾಯಲ್ಲೇ ಇದ್ದಾವೆ. ಈಗ ಯೂಶಲ್ ಆಗಿ ನಾವು ನೋಡುವಂತ ಸೆಕ್ಷನ್ 302 ಇರ್ಬೋದು, ಸೆಕ್ಷನ್ 307 ಇರ್ಬೋದು, ಸೆಕ್ಷನ್ 354 ಇರ್ಬೋದು, 498A ಇರ್ಬೋದು ನೋಡಿ. ಸೊ ಡಕಾಯಿಟಿ ಸೆಕ್ಷನ್ಸ್ ಇರ್ಬೋದು, 407 ಇರ್ಬೋದು ನೋಡಿ, 420 ಅಫೆನ್ಸಸ್ ಇರ್ಬೋದು. ಸೊ ಈ ರೀತಿಯಾದಂತ ಸೆಕ್ಷನ್ಸ್ಗಳು ನಾವು ಹೆಚ್ಚು ಬಳಕೆ ಮಾಡ್ತಾ ಇರೋದ್ರಿಂದ ಏನು ಕಾನೂನು ನಿಟ್ಟಿನಲ್ಲಿ ಬಳಕೆ ಮಾಡೋ ಒಂದ್ ನಿಟ್ಟಿನಲ್ಲಿ ನಮ್ಗೆ ಅದು ಬಾಯ್ಪಾಠ ಆಗಿರ್ತದೆ. ಸೊ BNS ನಲ್ಲಿ ಅದಕ್ಕೆ ಬಾಯ್ಪಾಠ ಆಗಿರಲ್ಲ. ಯಾಕೆಂತಂದ್ರೆ ಅದು ಹೆಚ್ಚು ಬಳಸ್ತಾ 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 ರೂಢಿ ಆಗ್ತಾ 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 ಅದು ಏನು ನಮ್ಗೆ ಅದು ತಿಳಿತಾ ಹೋಗ್ತದೆ. ಸೊ ಈ ನಿಟ್ಟಿನಲ್ಲಿ ಹೊಸ ಕಾನೂನಿನ ಎಲ್ಲಾ ಸೆಕ್ಷನ್ಗಳನ್ನು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಸರ್ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದು ಸೆಕ್ಷನ್ಗಳು ತುಂಬಾ ಇಂಪಾರ್ಟೆಂಟ್ ಆದ ಸೆಕ್ಷನ್ಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಸರ್ ಅಂತ ಆ ಸೆಕ್ಷನ್ಗಳನ್ನ ನೋಡ್ಕೊಂತ ಹೋಗೋಣ. ಸೊ ನಾನು ತಮ್ಗೆ ಆ ಒಂದು ಕಂಪ್ಯಾರಿಸನ್ ಚಾರ್ಟ್ ಅನ್ನ ತೋರಿಸ್ತೀನಿ. ಅದರಲ್ಲಿ ಕೆಲವೊಂದು ಸೆಕ್ಷನ್ಗಳಾದಂತಹ ಸೆಕ್ಷನ್ 420 ಇರ್ಬೋದು, ಅದನ್ನ ಮತ್ತೆ ಸೆಕ್ಷನ್ 302 ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ, ಸೆಕ್ಷನ್ 307 ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ, ಆ ತರ ನಮ್ಗೆ ಫೆಮಿಲಿಯರ್ ಆಗಿ ಸಮಾಜದಲ್ಲಿ ನಡೆಯುವಂತವು. ಈಗ ಯೂಶಲ್ ಆಗಿ ಏನಾಗುತ್ತೆ, ಕಳ್ತನ ನಡೀತಾ ಇರುತ್ತೆ, ಮತ್ತೆ ಕೊಲೆ ನಡೀತಾ ಇರುತ್ತೆ, ರಾಬರಿ ನಡೆಯುತ್ತೆ, ಡಕಾಯಿಟಿ ನಡೆಯುತ್ತೆ, ಆಯ್ತಾ, ಮತ್ತೆ ಮೋಸದ ಪ್ರಕರಣಗಳು ಹೆಚ್ಚು ಬರ್ತವೆ. ಸೊ ಆ ರೀತಿಯಾದಂತ ಸೆಕ್ಷನ್ಗಳನ್ನ ನಾವು BNS ಗೆ ಕಂಪೇರ್ ಮಾಡ್ಕೊಂಡು ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ, ಏನಾದ್ರೂ ವರ್ಡ್ಗಳು ಸೇರಿಸಿದಾರ ಅದನ್ನ ನೋಡೋಣ. ಓಕೆ. ಸೊ ನಾನು ತಮ್ಗೆ ಅದನ್ನ ಶೇರ್ ಮಾಡ್ತೀನಿ, ಆ ಒಂದು ಕಂಪ್ಯಾರಿಸನ್ ಚಾರ್ಟ್ ಅನ್ನ ಶೇರ್ ಮಾಡ್ತೀನಿ. ಸೊ ಆ ಕಂಪ್ಯಾರಿಸನ್ ಚಾರ್ಟ್ ಅಲ್ಲಿ ಸೊ ನಾವು ಅದನ್ನ ಅನಲೈಸ್ ಮಾಡ್ಕೊಂಡು ಹೋಗೋಣ. ನೋಡಿ, ಸೆಕ್ಷನ್ 420 ಅಂತ ಹೇಳ್ತಾ ಇದ್ದೆ, ನಾನು ಸೆಕ್ಷನ್ 420 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನೋಡಿ, ಸೆಕ್ಷನ್ 498 ಇಲ್ಲಿದೆ. ಸೆಕ್ಷನ್ 498, ಈ ಸೆಕ್ಷನ್ 498 ಏನಂತ ಹೇಳುತ್ತೆ, ಗಂಡ ತನ್ನ ಹೆಂಡತಿಯ ವಿರುದ್ಧ ಯಾವುದೇ ಒಂದು ದೌರ್ಜನ್ಯ ಮಾಡಿದ್ದು, ಆ ದೌರ್ಜನ್ಯ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭ ಬಂದು ಆಕೆಗೆ ಫಿಸಿಕಲ್ ಇಂಜುರಿ ಆಗುವಂತ ಸಂದರ್ಭ ಎಲ್ಲವೂ ಇದ್ದಂತ ಸಂದರ್ಭದಲ್ಲಿ ಅದು ಅಪರಾಧ, 498 ಅಪರಾಧ ಆಗುತ್ತೆ ಅ- ಅಂತ ಹೇಳಿ. ಆ ನಿಟ್ಟಿನಲ್ಲಿ ಏನಾದ್ರೂ ಚೇಂಜಸ್ ಆಗಿದ್ಯಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಇಲ್ಲಿ ಬರ್ದಿದ್ದಾರೆ, ದೇರ್ ಇಸ್ ನೋ ಚೇಂಜ್. ನೋಡಿ, ಹಸ್ಬೆಂಡ್ ಆರ್ ರಿಲೇಟಿವ್ ಆಫ್ ಹಸ್ಬೆಂಡ್, ವುಮೆನ್ ಸಬ್ಜೆಕ್ಟಿಂಗ್ ಹರ್ ಟು ಕ್ರೂಯಾಲಿಟಿ. ಆ ನಿಟ್ಟಲ್ಲಿ ಇಲ್ಲಿ ಸೆಕ್ಷನ್ 85 and 86 ಅಲ್ಲಿ 498A ಅಲ್ಲೇನೆ ಎರಡು ಡೆಫಿನೇಷನ್ಸ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಬಟ್ ಇಲ್ಲಿ ಏನಾಗಿದೆ, ಸೆಕ್ಷನ್ ವೈಸ್ ಅದನ್ನ ಎಕ್ಸ್ಪ್ಲನೇಷನ್ ಅದನ್ನ ಏನ್ ಮಾಡಿದ್ದಾರೆ, ಇಂಟಿಗ್ರೇಟ್ ಮಾಡಿಲ್ಲ, ಅದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಡಿಸ್ಇಂಟಿಗ್ರೇಟ್ ಮಾಡಿ ಅದನ್ನ ಎಕ್ಸ್ಪ್ಲನೇಷನ್ ಪಾರ್ಟ್ ನ ಡಿಸ್ಇಂಟಿಗ್ರೇಟ್ ಮಾಡಿ ಅದನ್ನ ಎಕ್ಸ್ಪ್ಲನೇಷನ್ ನ ಕೊಟ್ಟಿದ್ದಾರೆ. ನೋಡಿ, 498 explanation. IPC section 498 has been bifurcated into section 85 and 86. The IPC explanation part has been provided in section 86 BNS under the heading cruelty defined. ಈ ಮುಂಚೆ ಕ್ರೂಯಾಲಿಟಿನ 498A ಒಳಗೆ ಹೇಳ್ಬಿಟ್ಟಿದ್ರು. ಈಗ ಈ ಸೆಕ್ಷನ್ 86 ಅಲ್ಲಿ ಅದನ್ನ ಡಿಫೈನ್ ಮಾಡಿದ್ದಾರೆ. ಬಟ್ ಅದ್ರಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ ಅಂತಂದ್ರೆ, ದೇರ್ ಆರ್ ನೋ ಚೇಂಜಸ್ ಇನ್ ದಿ ಎಕ್ಸ್ಪ್ಲನೇಷನ್ ಪಾರ್ಟ್. ನೋಡಿ, ಇದು 498 ಆಯ್ತು. ಸರ್ ಲೆಟ್ ಮಿ ಟೇಕ್ ಯು ಟು ಸೆಕ್ಷನ್ 420 ಇಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಸರ್ ಅಂತ ಕೇಳಿದ್ರೆ, ಲೆಟ್ ಮಿ ಟೇಕ್ ಯು ಟು ಸೆಕ್ಷನ್ 420. ನೋಡಿ, ಈ ಮುಂಚೆ ಡೌರಿ ಡೆತ್ ಬಗ್ಗೆ ಉಲ್ಲೇಖ ಏನಿತ್ತು, ಅದ್ರ ಬಗ್ಗೆ ಏನಾದ್ರು ಚೇಂಜ್ ಆಗಿದೆ? ನೋ ಚೇಂಜ್. ಸೆಕ್ಷುಯಲ್ ಹರಾಸ್ಮೆಂಟ್ ಬಗ್ಗೆ ಏನಾದ್ರು ಚೇಂಜ್ ಆಗಿದೆ? ನೋ ಚೇಂಜ್. ವಯರಿಸಮ್ ಅಂತ ನಾವು ಕರಿತೀವಿ. ವಯರಿಸಮ್ ಅಂತಂದ್ರೆ ಏನು ಆ, ಆ, ಕಣ್ಣು ಮುಚ್ಚಿ ಏನು
ವಯರಿಸಮ್ ಅಂತಂದ್ರೆ ನಾವು ಹೆಂಗಂತ ಹೇಳ್ಬೋದು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಗ್ನ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಗ್ನ ಸ್ಥಿತಿಯಲ್ಲಿ ಇರೋದನ್ನ ಕದ್ದು ಮುಚ್ಚಿ ನೋಡುವಂಥದ್ದು ವಯರಿಸಮ್ ಆಗ್ತದೆ. ಸೊ ಅದು ವಯರಿಸಮ್. ಅದು ಜನಸಾಮಾನ್ಯರಿಗೆ ಗೊತ್ತಿರ್ಬೇಕು, ಅದು ಸಹ ತಪ್ಪೇನೆ. ಯಾರೋ ಒಬ್ರು ಏನು ಸ್ನಾನದ ಗೃಹಕ್ಕೆ ಹೋದಂತ ಸಂದರ್ಭದಲ್ಲಿ ಕ್ಯಾಮ್ರಾವನ್ನ ಹಾಕೊಳ್ಳುವಂಥದ್ದು, ಅದು ಎಲ್ಲವೂ ಅಪರಾಧನೆ. ಯಾವುದೇ ಒಂದು ವ್ಯಕ್ತಿಯನ್ನ ಹಿಂಬಾಲಿಸೋದು ಸ್ಟಾಕಿಂಗ್ ಅಂತ, ಅದೂ ಸಹ ಅಪರಾಧ ಆಗ್ತದೆ. ಯಾವುದೇ ಮಹಿಳೆಯನ್ನ ವರ್ಡ್ ಮುಖೇನ, ಗೆಸ್ಚರ್ ಮುಖೇನ ಒಂದು ಸೆಕ್ಷುಯಲ್ ಫೇವರ್ ಆಗಿ ಕರೆಯುವಂಥದ್ದು, ಆಕೆಗೆ ಒಂದು ನಗ್ನ ಚಿತ್ರವನ್ನ ತೋರಿಸುವಂಥದ್ದು ಸಹ ಅಪರಾಧ ಆಗುತ್ತೆ. ಸೊ ಅದು ತಮ್ಮ ಗಮನದಲ್ಲಿ ಇರಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಸೆಕ್ಷನ್ ನೋಡಿ, ಈ ಸೆಕ್ಷನ್ಗಳು ಎಲ್ಲವೂ ಸಹ ಏನು ಸೆಕ್ಷನ್ 70, ಸೆಕ್ಷನ್ 68, 60 ಇಂದ ನಮ್ಗೆ ಶುರು ಆಗ್ತದೆ ನೋಡಿ. ಸೆಕ್ಷನ್ 60 ಇಂದ, ಸೆಕ್ಷನ್ 62 ಇಂದ ನೋಡಿ, ಸೆಕ್ಷನ್ 63 ರೇಪ್ ಡೆಫಿನೇಷನ್ ಶುರು ಆಗುತ್ತೆ. ಅಲ್ಲಿಂದ ಸೆಕ್ಷನ್ 63, 64 ಪನಿಷ್ಮೆಂಟ್ ಆಫ್ ರೇಪ್ ನೋಡಿ. ಅಗೇನ್ 65(1), 65(2). ಸೊ ಅಲ್ಲಿ ನಮ್ಗೆ ಮುಂಚೆ ಏನಿತ್ತು, ಸೆಕ್ಷನ್ 376 ರೇಪ್ ಇತ್ತು. ಸೊ ಇಲ್ಲಿ ಏನಾಗಿದೆ, ಸೆಕ್ಷನ್ 64 ಆಗಿದೆ. ಇಲ್ಲಿ ಸೆಕ್ಷನ್ 376 ಇದ್ದಿತ್ತು, ಸೆಕ್ಷನ್ 64 ಆಯ್ತು. 376 1 2 3 4. ಸೊ ಅದಲ್ಲಿ ಎಲ್ಲವೂ ಸಹ ಇಲ್ಲಿ ರೀನಂಬರಿಂಗ್ ಆಗಿದೆ. ರೀನಂಬರಿಂಗ್ ಆಗಿದೆ ನೋಡಿ, ರೀನಂಬರಿಂಗ್ ಆಗಿದೆ. 376B ನೋಡಿ, ನೋ ಚೇಂಜ್. ಸೊ ಇಲ್ಲಿ ಮ್ಯಾರಿಟಲ್ ರೇಪ್ ಬಗ್ಗೆ ಏನಾದ್ರು ಉಲ್ಲೇಖ ಇದೆಯಾ ಸರ್? ಮ್ಯಾರಿಟಲ್ ರೇಪ್ ಬಗ್ಗೆ, ಮದ್ವೆ ಮಾಡ್ಕೊಂಡಿದ್ದು ತನ್ನ ಹೆಂಡತಿ ಏನು ನಿರಾಕರಿಸಿದ್ರು ಸಹ ಅಂತ ಸಂದರ್ಭದಲ್ಲಿ ಸೆಕ್ಷುಯಲ್ ಇಂಟರ್ಕೋರ್ಸ್ ಆಗುವಂಥದ್ದು ಅದು ಅಪರಾಧ ಅಲ್ವಾ ಅನ್ನೋದಕ್ಕೆ ಅದ್ರ ಬಗ್ಗೆ ಏನು ಉಲ್ಲೇಖವನ್ನ ಕೊಟ್ಟಿಲ್ಲ, ಅದನ್ನ ಹಾಗೆ ಇಟ್ಟಿದ್ದಾರೆ. ಸೊ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಅದು ಆ ಪಿಟಿಷನ್ ಹಾಗೆ ಇದೆ, ಅದು ಇನ್ನ ಡಿಸೈಡ್ ಆಗಿಲ್ಲ. ಸೊ ಈ ರೀತಿಯಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ನಾವು ನೋಡ್ಬೋದು ನೋಡಿ. ಕೆಲವೊಂದು ಚೇಂಜಸ್ ಅನ್ನ ನಾವು ನೋಡ್ಬೋದು. ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತ ಒಂದಿದೆ ನೋಡಿ, ಟೆರರಿಸ್ಟ್ ಆಕ್ಟ್ ಅಂತ ಒಂದಿದೆ. ನ್ಯೂಲಿ ಆಡೆಡ್ ಸೆಕ್ಷನ್ 130 ನಲ್ಲಿ ಅದನ್ನ ಡಿಫೈನ್ ಮಾಡ್ತಾರೆ. ವಾಟ್ ಎಕ್ಸಾಕ್ಟ್ಲಿ ದ ಟೆರರಿಸ್ಟ್ ಆಕ್ಟ್ ಮೀನ್ಸ್. ವಾಟ್ ಈಸ್ ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್? ಸಿಂಡಿಕೇಟ್ ಮಾಡ್ಕೊಂಡು ಒಂದು ಗ್ರೂಪ್ ಅಲ್ಲಿ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಮಾಡುವಂತದ್ದು ಎಲ್ಲವೂ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ ಇಲ್ಲಿ ಡಿಫೈನ್ ಮಾಡಿದ್ದಾರೆ ಹೊಸ ಕಾನೂನಿನ ಅಡಿಯಲ್ಲಿ ನೋಡಿ. ಹೂಎವರ್ ಬೀಯಿಂಗ್ ಎ ಮೆಂಬರ್ ಆಫ್ ಎ ಗ್ರೂಪ್ ಆರ್ ಗ್ಯಾಂಗ್, either singly or jointly, omits ಅಲ್ಲ commits any act of theft, snatching, cheating, ಆಯ್ತಾ, unauthorized selling of tickets, unauthorized betting or gambling, selling of public examination question papers or any other similar criminal act is said to commit petty organized crime ನೋಡಿ. ಕಡಿಮೆ ಪ್ರಮಾಣದ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ಬಿಡ್ತಾರೆ. ಸೆಕ್ಷನ್ 112 ಆಫ್ ದಿ ಏನು ಭಾರತೀಯ ನ್ಯಾಯ ಸಂಹಿತ, ಸೆಕ್ಷನ್ 112 ಆಫ್ ದಿ ಭಾರತೀಯ ನ್ಯಾಯ ಸಂಹಿತ ಸ್ಪೀಕ್ಸ್ ಅಬೌಟ್ ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್. ಅದ್ರಲ್ಲಿ ಏನ್ ಹೇಳ್ತಾರೆ, ಫಾರ್ ದ ಪರ್ಪಸ್ ಆಫ್ ದಿ ಸಬ್ಸೆಕ್ಷನ್ ಥೆಫ್ಟ್ ಇನ್ಕ್ಲೂಡ್ಸ್ ಟ್ರಿಕ್ ಥೆಫ್ಟ್ ನೋಡಿ. ಈಗ ಯಾವ್ದು ಮೂವಿಗಳು ತೋರಿಸ್ತಾ ಇರ್ತಾರೆ, ಅದರಲ್ಲಿ ಅವನು ಮೋಟರ್ ಸೈಕಲ್ ನಲ್ಲಿ ಬಂದು ಕಳ್ತನವನ್ನ ಮಾಡ್ಕೊಂಡು ಸ್ಪೀಡ್ ಆಗಿ ಗಾಡಿಯನ್ನ ಓಡಿಸ್ಕೊಂಡು ಹೋಗುವಂತದ್ದು ನೋಡಿ. ಅದೆಲ್ಲವೂ ಅದನ್ನ ಟ್ರಿಕ್ ಥೆಫ್ಟ್ ಅಂತಾರೆ. ಥೆಫ್ಟ್ ಫ್ರಮ್ ವೆಹಿಕಲ್, ಡ್ವೆಲ್ಲಿಂಗ್ ಹೌಸಸ್ ಆರ್ ಬಿಸ್ನೆಸ್ ಪ್ರಮಿಸಸ್, ಕಾರ್ಗೋ ಥೆಫ್ಟ್, ಪಿಕ್ ಪಾಕೆಟಿಂಗ್, ಥೆಫ್ಟ್ ಥ್ರೂ ಕಾರ್ಡ್ ಸ್ಕಿಮ್ಮಿಂಗ್, ಶಾಪ್ ಲಿಫ್ಟಿಂಗ್, ಥೆಫ್ಟ್ ಆಫ್ ಆಟೋಮೇಟೆಡ್ ಟೆಲ್ಲರ್, ಎಟಿಎಂ ಗಳನ್ನ ಕಳ್ತನ ಮಾಡ್ಕೊಂಡು ಹೋಗೋದು ಸಹ ಅದು ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತೆ. ಕಾಮನ್ ಆಬ್ಜೆಕ್ಟ್ ಅಂಡ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಉಲ್ಲೇಖ ಇತ್ತು. ಸೊ ಈ ನಿಟ್ಟಿನಲ್ಲಿ ಅದನ್ನೆಲ್ಲವೂ ಸಹ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ ಕನ್ಸಿಡರ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇವು ಹೊಸ ಸೆಕ್ಷನ್ಗಳು ನೋಡಿ, ಹೊಸ ಸೆಕ್ಷನ್ಗಳು. ವಾಟ್ ಎಕ್ಸಾಕ್ಟ್ಲಿ ನೋಡಿ, ಆರ್ಗನೈಸ್ಡ್ ಕ್ರೈಮ್, ಎನಿ ಕಂಟಿನ್ಯೂಯಿಂಗ್ ಅನ್ಲಾಫುಲ್ ಆಕ್ಟಿವಿಟಿ ಇನ್ಕ್ಲೂಡಿಂಗ್ ಕಿಡ್ನಾಪಿಂಗ್, ರಾಬರಿ, ವೆಹಿಕಲ್ ಥೆಫ್ಟ್, ಎಕ್ಸ್ಟಾರ್ಷನ್, ಲ್ಯಾಂಡ್ ಗ್ರಾಬಿಂಗ್, contract killing, economic offense, cyber crimes, trafficking of persons, drugs, weapons or illicit goods or services, human trafficking for prostitution or ransom by any person or a group of person acting in concert singly or jointly ನೋಡಿ, singly or jointly, either as a member of an organized crime syndicate or on behalf of such syndicate by use of violence, threat of violence, intimidation, coercion or by any other unlawful means to obtain direct or indirect material benefit, including a financial benefit, shall constitute an organized crime.
ನೋಡಿ, ಕಾನ್ಸ್ಟಿಟ್ಯೂಟ್ ಅಂಡ್ ಆರ್ಗನೈಸ್ಡ್ ಕ್ರೈಮ್. ನೋಡಿ, ನಾನು ಉದಾಹರಣೆಯನ್ನು ಕೊಡ್ತೀನಿ, ತುಂಬಾ ಚೆನ್ನಾಗಿರೋ ಒಂದು ಉದಾಹರಣೆ ಕೊಡ್ತೀನಿ ನಾನು. ಮಹಿಳಾ ಸಂಘಟನೆ ಅಂತ ಮಾಡ್ಕೊಂಡು, ಆ ಮಹಿಳಾ ಸಂಘಟನೆದು ಏನು ಉದ್ದೇಶ ಅಂತ ಅಂದ್ರೆ, ಸಾಲವನ್ನ ಕೊಡಿಸುವಂಥದ್ದು. ಸಾಲವನ್ನ ಕೊಡಿಸುವಂಥದ್ದು. ಸಣ್ಣ ಸಣ್ಣ ಗ್ರೂಪ್ಗಳಿರ್ತವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿ. ಆ ಗ್ರೂಪ್ಗಳದ್ದು, ಅಲ್ಲಿರುವಂತ ಮೆಂಬರ್ಸ್ಗಳದ್ದು ಆಧಾರ್ ಕಾರ್ಡ್ಗಳನ್ನ ಇಸ್ಕೊಳ್ಳುವಂಥದ್ದು, ಆಯ್ತಾ, ಅವ್ರದ್ದು ಡಾಕ್ಯುಮೆಂಟ್ಸ್ಗಳನ್ನ, ಏನಾದ್ರು ಬೇರೆ ಏನೋ ಡಾಕ್ಯುಮೆಂಟ್ಸ್ಗಳನ್ನ ಇಸ್ಕೊಳ್ಳುವಂಥದ್ದು, ಹೋಗಿ ಬ್ಯಾಂಕ್ನವ್ರಿಗೆ ಕೊಡಿಸುವಂಥದ್ದು. ಯಾವುದೋ ಒಂದು ಸಂಸ್ಥೆ ಇರ್ತದೆ, ಆ ಸಂಸ್ಥೆಯ ಅಡಿಯಲ್ಲಿ 108 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ಇರ್ತವೆ. ಸುಮಾರು 108 ಅಂತಾನೆ ನಾವು ನೆನಪಲ್ಲಿ ಇಟ್ಕೊಳ್ಳೋಣ. 108 108 ಡಿಫ್ರೆಂಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಸಾಲವನ್ನ ಕೊಡಿಸುವಂಥದ್ದು ಒಂದು ಸಂಸ್ಥೆ. ಆ ನಿಟ್ಟಿನಲ್ಲಿ ಆ ಸಂಸ್ಥೆ ಏನ್ ಮಾಡಿರುತ್ತೆ, ಏನು ಆ ಏನು ಗ್ಯಾರಂಟಿಯನ್ನ, ಶೂರಿಟಿಯನ್ನ ಕೊಟ್ಟಿರ್ತದೆ ಒಂದು ಬ್ಯಾಂಕ್ಗೆ. ಶೂರಿಟಿಯನ್ನ ಕೊಟ್ಟಿರ್ತದೆ ಬ್ಯಾಂಕ್ಗೆ. ಆ ನಿಟ್ಟಿನಲ್ಲಿ ಆ 108 ಜನಕ್ಕೆ ಏನು ಬ್ಯಾಂಕ್ನವರು ಸಾಲವನ್ನ ಕೊಡ್ತಾರಲ್ಲ, ಇಷ್ಟು ಒಬ್ಬ ಒಂದೊಂದು ಗ್ರೂಪ್ಗೆ 1,00,000, 2,2 ಲಕ್ಷ, 3 ಲಕ್ಷ ಅಂತ ಕೊಟ್ಕೊಂಡ್ ಬಂದಿರ್ತಾರೆ. ಸೊ ಅದು ಸುಮಾರು ಎಷ್ಟಾಗಿರುತ್ತೆ, 1 ಕೋಟಿ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆ 1 ಕೋಟಿಯ ಅಮೌಂಟ್ ನಲ್ಲಿ ಈ ಒಂದು ಗ್ರೂಪ್ನವ್ರು ಏನ್ ಮಾಡಿರ್ತಾರೆ, ಕಮಿಷನ್ ಬಿಲ್ ನ ತಗೊಂಡಿರ್ತಾರೆ. ಕಮಿಷನ್ ಅನ್ನು ತಗೊಂಡಿದ್ದು ಇವರು ಶೂರಿಟಿ ಆಗಿ ನಿಂತಿದ್ದು. ತದನಂತರ ಆ 108 ಗ್ರೂಪ್ ನಲ್ಲಿ ಸಾಲ ತೀರಿಸಲಿಲ್ಲ. ಈ ಸಂದರ್ಭದಲ್ಲಿ ಏನು ಒಂದು ಸಂಘಟನೆ ಇತ್ತಲ್ಲ, ಆ ಸಂಘಟನೆಯಲ್ಲಿ ಇದ್ದಂತಹ ಮೆಂಬರ್ಸ್ಗಳು ಇದ್ರಲ್ಲ, ಯಾರೋ ಒಬ್ರು ಪರಿಚಯದವರು ಅಂತ, ಬನ್ನಿ ಈ ಒಂದು ಸಂಘಟನೆಗೆ ಸೇರ್ಸ್ಕೊಂತೀನಿ ನಿಮ್ಮನ್ನ ಅಂತ ಹೇಳಿ ಸಂಘಟನೆಗೆ ಅವ್ರ ಕಡೆಯಿಂದ ಆಧಾರ್ ಕಾರ್ಡ್ ನಿಲ್ಸ್ಕೊಂಡು ಅವ್ರನ್ನ ಮೆಂಬರ್ಗಳನ್ನ ಮಾಡಿರ್ತಾರಲ್ಲ. ಸೊ ಅಂತ ಸಂದರ್ಭದಲ್ಲಿ ದೋಸ್ ಮೆಂಬರ್ ವಿಲ್ ಆಲ್ಸೋ ಬಿ ಲಯಬಲ್. ಆ ಸಂದರ್ಭದಲ್ಲಿ ಈ ಮುಂಚೆ ಏನ್ ಮಾಡ್ತಾ ಇದ್ರು, ಸೆಕ್ಷನ್ 420 ಹಾಕ್ತಾ ಇದ್ರು. ಸೊ ಈಗ ಸಿಂಡಿಕೇಟ್ ಅಂತ ಹೇಳ್ಬಿಡ್ತಾರೆ. ಯುವರ್ ಆಲ್ ಸಿಂಡಿಕೇಟ್, ಯುವರ್ ಆಲ್ ಮೆಂಬರ್ಸ್ ಫಾರ್ ಅ ಕಾಮನ್ ಆಬ್ಜೆಕ್ಟ್ ಅಂತ ಹೇಳಿ, ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ ಈ BNS ಸೆಕ್ಷನ್ ಅನ್ನ ಅಲ್ಲಿ FIR ಅನ್ನ ದಾಖಲು ಮಾಡಿ ನಾಳೆ ಕೋರ್ಟ್ಗೆ ಹೋಗುವಂತದ್ದು, ಪ್ರಕರಣವನ್ನ ದಾಖಲಿಸ್ಬಿಡ್ತಾರೆ. ಸೊ ದಿಸ್ ಈಸ್ ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್. ನೋಡಿ, ಸೊ ಹಂಗಾಗಿ ತುಂಬಾ ಕ್ಲಿಷ್ಟಕರವಾದಂತಹ ಕೆಲವೊಂದು ಹೊಸ ಮಾರ್ಪಾಡುಗಳನ್ನ BNS ನಲ್ಲಿ ತಗೊಂಡ್ಬಂದಿದ್ದಾರೆ. ಪೆಟ್ಟಿ ಆರ್ಗನೈಸ್ಡ್ ಕ್ರೈಮ್, ಟೆರರಿಸ್ಟ್ ಆಕ್ಟ್, ಮಾಬ್ ಲಿಂಚಿಂಗ್. ನೋಡಿ, ಸೊ ಇದೆಲ್ಲವೂ ಹೊಸ ಒಂದು ಕಾನ್ಸೆಪ್ಟ್ ಗಳನ್ನ ತಂದಿದ್ದಾರೆ. ಸೊ ಮುಂದಿನ ಒಂದು ತರಗತಿಗಳಲ್ಲಿ ನಾವು ಹೆಚ್ಚಿನ ಒಂದು ಸೆಕ್ಷನ್ ಗಳನ್ನ ತಿಳ್ಕೊಂತ ಹೋಗ್ಬೇಕು. ಎಲ್ಲಾ ಸೆಕ್ಷನ್ಗಳನ್ನು ಓದಿ ಹೇಳಲಿಕ್ಕೆ ಆಗಲ್ಲ, ಸಮಯದ ಅಭಾವ ಇರ್ತದೆ. ಹಂಗಾಗಿ ಪುಸ್ತಕಗಳು ಏನು ಏನು ವಕೀಲರೇ ತಗೋಬೇಕು ಅಂತ ಏನಿಲ್ಲ, ಜನಸಾಮಾನ್ಯರು ತಗೋಬಹುದು ಪುಸ್ತಕಗಳನ್ನ. ಸೊ ಪುಸ್ತಕಗಳು ಏನ್ ಕೊಡಲ್ಲ ಅಂತ ಏನು ಹೇಳೋದಿಲ್ಲ. ನಮ್ಗೆ ಹೊಸ ಕ್ರಿಮಿನಲ್ ಕಾನೂನು ಪುಸ್ತಕಗಳನ್ನು ಕೊಡಿ ಅಂದ್ರೆ ಕೊಡ್ತಾರೆ. ಸಾಕಷ್ಟು PDF ಗಳು ಬಂದಿದಾವೆ, ಕನ್ನಡದಲ್ಲೂ ಬಂದಿದಾವೆ, ಇಂಗ್ಲಿಷ್ ನಲ್ಲೂ ಬಂದಿದಾವೆ. ಸೊ ಅದನ್ನ ತಗೊಂಡು ನೋಡ್ಕೊಳ್ಳುವಂಥದ್ದು ಮಾಡಬಹುದು. ಸೊ ಆದಷ್ಟು ಅಪರಾಧಗಳಿಂದ ದೂರ ಇರುವಂತದ್ದು, ಎಚ್ಚರಿಕೆಯಿಂದ ಇರುವಂತದ್ದು. ನೋಡಿ, ಕೇವಿಯಟ್ ಮುಂಚೆ ಕೇವಿಯಟ್ ಎಂಟಾರ್ ಅಂತಿದ್ರು, ಅಂದ್ರೆ ಏನು ಬಯರ್ ಶುಡ್ ಬಿ ಬಿವೇರ್ ಅಂತ ಹೇಳಿ. ನೋಡಿ, ಸೆಲ್ಲರ್ ಶುಡ್ ಬಿ ಬಿವೇರ್. ಕೇವಿಯಟ್ ಎಂಟಾರ್ ಅಂದ್ರೆ ಬಯರ್ ಶುಡ್ ಬಿ ಬಿವೇರ್ ಅಂತ ಹೇಳಿ, ಅಂದ್ರೆ ನೀನು ಗ್ರಾಹಕ, ನೀನು ಎಚ್ಚರನಾಗಿರು ಅಂತ ಹೇಳಿ. ಸೊ ಹಂಗೇನೆ, ಸೊ ಕಾನೂನಿನ ಒಂದು ನಿಟ್ಟಿನಲ್ಲಿ ಯಾವ್ದು ಅಪರಾಧ ಅಲ್ಲ ಅಂತ. ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದು ಕೇಸು, ಆ ವ್ಯಕ್ತಿ ಬೆಂಗಳೂರಿಂದ ಹೈದರಾಬಾದ್ ಹೊರಡುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವ್ರಿಗೆ ಒಂದು ಬಾಕ್ಸ್ ನ ತಂದ್ಕೊಡ್ತಾನೆ. ಇದನ್ನ ನೀವು ಒಬ್ರು ನನ್ನ ಫ್ರೆಂಡ್ ಇದಾರೆ ಅಲ್ಲಿ ಹೈದರಾಬಾದ್ ಅಲ್ಲಿ, ಅವ್ರಿಗೆ ತಲುಪಿಸ್ಬಿಡಿ ಅಂತ ಯಾರೋ ಒಬ್ಬ ತಂದ್ಕೊಡ್ತಾನೆ. ಸರ್ ತಗೊಳ್ಳಿ, ನಿಮ್ಗೆ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾನೆ. ಆಯ್ತು ಅಂತ ಹೇಳಿ ಆ ಬಾಕ್ಸ್ ಅನ್ನ ತಗೋತಾರೆ. ಹೈದರಾಬಾದ್ ಹೋಗ್ಬೇಕಿಂತ ಮುಂಚೆ ಒಂದು ಸ್ಟೇಷನ್ ಬರುತ್ತೆ. ಅಲ್ಲಿ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಅವ್ರನ್ನ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಆ ಬಾಕ್ಸ್ ಅನ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿ ನೋಡಿದಾಗ ಅವ್ರು ವೃದ್ಧ ದಂಪತಿ, ಅವರು ವಯಸ್ಸಾದಂತಹ ದಂಪತಿಗಳವರು, ತನ್ನ ಮಗಳು ಹೈದರಾಬಾದ್ ನಲ್ಲಿ ಇರ್ತಾಳೆ. ಅವಳನ್ನ ನೋಡೋಕಂತ ಸಂದರ್ಭದಲ್ಲಿ ಬಾಕ್ಸ್ ಇಸ್ಕೊಂಡಿರ್ತಾರೆ. ಆ ಬಾಕ್ಸ್ ನಲ್ಲಿ ಗಾಂಜಾ ಇರುತ್ತೆ, ಯಾವುದೋ ಒಂದು ನಾರ್ಕೋಟಿಕ್ ಸಿಂಥೆಟಿಕ್ ಡ್ರಗ್ಸ್ ಇರ್ತದೆ ಅದರಲ್ಲಿ. ತಕ್ಷಣ ಇವ್ರನ್ನ ಇಟ್ಕೊಂಡು ಅರೆಸ್ಟ್ ಅನ್ನ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೇಳ್ತಾ ಹೋದ್ರೆ ಸಾಕಷ್ಟು ಇರ್ತವೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವಂತದ್ದು ಆಗ್ಬೇಕಾಗುತ್ತೆ.
ಸೊ ಈ BNS ನ ಅರಿವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಏನ್ ಯಾವುದೇ ರೀತಿಯಾದಂತ ಬದಲಾವಣೆಗಳಿಲ್ಲ. ಆದಷ್ಟುನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಮ್ ಗಮನಕ್ಕೆ ಬರುತ್ತೆ. ಒಂದು ಕಾಮನ್ ಸೆನ್ಸು ಅನ್ನ ಏನು ಸಾಮಾನ್ಯ ಜ್ಞಾನದಲ್ಲಿ ಯೋಚನೆಯನ್ನ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ ಇದು ತಪ್ಪಿರ್ಬೋದಾ ಇದು ತಪ್ಪು. ನಿಮ್ಗೆ ಅದು ಅದರಲ್ಲೂ ಸಹ ತಪ್ಪು ಅಂತ ಅನಿಸ್ತಂತ ಸಂದರ್ಭದಲ್ಲಿ ಏನು ಏನು ಗೂಗಲ್ ನಲ್ಲಿ ಸರ್ಚ್ ಮಾಡುವಂಥದ್ದು ಅಥವಾ ನಿಮಗೆ ಗೊತ್ತಿರೋಂಥ ವಕೀಲರನ್ನ ಕೇಳುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದೀವಿ ಇದು ವೆದರ್ ಇಟ್ ಈಸ್ ರಾಂಗ್ ರೈಟ್ ಅಂತ ಹೇಳಿ ತರ್ಕವನ್ನ ಮಾಡಿ ತಾವು ವ್ಯವಹಾರವನ್ನ ಮಾಡ್ಬೇಕು ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಹೋಪ್ ದಟ್ ಸೆಷನ್ ವಾಸ್ ಯೂಸ್ಫುಲ್ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಯಾವ್ದನ್ನ ಒಂದು ಪ್ರಶ್ನೆಗಳು ಕೇಳಿ, ಮತ್ತ ಪ್ರಶ್ನೆಗಳನ್ನ ನೀವು ಗ್ರೂಪ್ ನಲ್ಲಿ ಕೇಳಿ. ಸೊ ಗ್ರೂಪ್ ನಲ್ಲಿ ಅದನ್ನ ಡಿಸ್ಕಷನ್ ಮಾಡೋಣ. ಈ ಗ್ರೂಪ್ ಅಲ್ಲಿ ಕೇವಲ ಈ ಒಂದು ಕಾರ್ಯಾಗಾರದಲ್ಲಿ ಮಾತ್ರ, ಈ ಕಾರ್ಯಾಗಾರಕ್ಕೆ ಮಾತ್ರ ಇದು ಸೀಮಿತವಾಗಲ್ಲ. ಮುಂದಿನ ದಿನಗಳಲ್ಲೂ ಸಹ ಇದು ಚರ್ಚೆಗಳಾಗ್ತಾನೆ ಇರುತ್ತೆ. ಆ ಚರ್ಚೆ ಆಗಿರ್ತೆಲ್ಲವೂ ಸಹ ವಿಡಿಯೋ ಆಗಿರ್ತದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ತಗೊಂತಾ ಹೋಗ್ಬೋದು. ನಾವು ಕಾನೂನು ಪ್ರಜ್ಞರಾಗಬೇಕು ಅನ್ನೋ ಆ ಒಂದು ನಿಟ್ಟಿನಲ್ಲಿ ಸೊ ಈ ತರಗತಿಗಳೆಲ್ಲವೂ ಸಹ ತಮಗೆ ಸಹಕಾರಿಯಾಗುತ್ತೆ, ಕಾನೂನು ಪ್ರಜ್ಞರಾಗಕ್ಕೆ ಸಹಕಾರಿಯಾಗ್ತವೆ. ಸೊ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆಗಳಿದೆಯಾ? ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್? ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ದೇರ್ ಆರ್ ಲಾಟ್ ಮೋರ್ ಕನ್ಫ್ಯೂಷನ್ಸ್. ದೇರ್ ಆರ್ ಲಾಟ್ ಮೋರ್ ಸೆಕ್ಷನ್ಸ್ ವಿಚ್ ಆರ್ ದೇರ್ ನಾಟ್ ಇವನ್ ಎಕ್ಸ್ಪ್ಲೈನ್ಡ್. ಎಕ್ಸ್ಪ್ಲನೇಷನ್ನೇ ಕೊಟ್ಟಿಲ್ಲ ಕೆಲವೊಂದಕ್ಕೆಲ್ಲ. ಸಾಕಷ್ಟು ಇಶ್ಯೂಸ್ ಇದೆ ಈ ಒಂದು ಹೊಸ ಒಂದು ಕಾನೂನು ಅಡಿಯಲ್ಲಿ BNS ಅಲ್ಲಿ. ಸೊ ಅದು ಹೆಂಗೆ ಬಳಕೆ ಆಗುತ್ತೆ, ಹೆಂಗೆ ಅದರಲ್ಲಿ ಇಶ್ಯೂಸ್ ರೈಸ್ ಆಗುತ್ತೆ, ಕೋರ್ಟ್ ಮುಂದೆ ಬರ್ತದೆ ಅನ್ನೋದು ನಾವು ಇನ್ನು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗ್ತದೆ. ಸಾಕಷ್ಟು ಪೊಲೀಸ್ ಆಫೀಸರ್ಸ್ ನಾವು ಇನ್ವೈಟ್ ಮಾಡಿದೀವಿ, ಬರ್ತಾರೆ ಈ ಒಂದು ನೆಕ್ಸ್ಟ್ ಕಮಿಂಗ್ ವೀಕ್ ಅಲ್ಲಿ. ಒಬ್ರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರು ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂತ ಪೊಲೀಸ್ ವರ್ಕ್ ಅವರು ಸಹ ಬಂದು ತಮ್ಮ ಅಭಿಪ್ರಾಯವನ್ನ ಏನು ಡ್ಯೂಟಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನೆಲ್ಲ ಅವರು ಸಮಸ್ಯೆಗಳನ್ನ ಹೆಂಗೆ ಸಾರ್ಟ್ ಔಟ್ ಮಾಡ್ತಾ ಇದಾರೆ, ಈ ಸೆಕ್ಷನ್ಸ್ ಗಳನ್ನೆಲ್ಲ ಹೆಂಗೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಮ್ಮ ಹತ್ರ ಹಂಚ್ಕೋತಾರೆ. ಸೊ ಈ ತರಗತಿಗಳು ಬಹಳ ಒಂದು ಅನುಕೂಲವಾಗಿರ್ತದೆ. ಎಲ್ಲಾ ಒಂದು ನಿಟ್ಟಿನಲ್ಲೂ ನಾವು ತರಗತಿಗಳನ್ನ ಮಾಡ್ಕೊಡ್ತಾ ಇರ್ತೀವಿ ನಮ್ಮ ಒಂದು ಸಂಸ್ಥೆಯಿಂದ. ನಮ್ಮ ಸಂಸ್ಥೆ ಇದು ಏನು ಕಾನೂನು ಪ್ರಜ್ಞಾ ಸಮಾಜವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ಒಂದ್ ಕ್ವಶನ್ ಇದೆ ಸರ್ ಇದನ್ನ ಬಿಟ್ಟು. ಹಾ ಸರ್, ಈಗ ಸರ್ಕಾರಿ ಯೋಜನೆಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ದಾರಲ್ಲ ಸರ್, ಅವ್ರಿಗೆ ಇನ್ ಟೈಮ್ ಪೇಮೆಂಟ್ ಆಗಲ್ಲ. ಅದು ಕಾನೂನಿನಲ್ಲಿ ಏನಾರ ನೆರವು ಇದೆಯಾ ಸರ್? ಅದು ಅವಕಾಶ ಇದೆಯಾ? ನೋಡಿ, ಇದು ಸಬ್ಜೆಕ್ಟ್ ಇದನ್ನ ಹೊರತುಪಡಿಸಿ ನೀವು ಕೇಳ್ತಾ ಇರೋದು ಹಾ ಸರ್, ಅದೇ ಹೊರಗುತ್ತಿಗೆದಾರರ ಸರ್. ಹೊರಗುತ್ತಿಗೆದಾರರು ಅವ್ರದ್ದು ಪೇಮೆಂಟ್ ಇನ್ ಟೈಮ್ ಆಗೋದಿಲ್ಲ ಸರ್. 7 ತಿಂಗಳು 8 ತಿಂಗಳು ಲೇಟ್ ಆಗುತ್ತೆ ಸರ್. ಆದ್ರೆ ಕಾನೂನು ಮೂಲಕ ಏನಾದ್ರೂ ಅದಕ್ಕೆ ಪರಿಹಾರ ಇದೆಯಾ ಸರ್? ಅದು ಸೊ ಕಾನೂನಿನ ಅಡಿಯಲ್ಲಿ ಅದಕ್ಕೆ ಪರಿಹಾರ ಅಂತ ಇದ್ರೆ ಹೌದು, ಪರಿಹಾರ ಇರ್ತದೆ. ನಿಮ್ಮನ್ನು ಹೊರಗುತ್ತಿಗೆ ನಿಮ್ಮ ಸರ್ವಿಸ್ ಅನ್ನ ತಗೊಂಡಿರುವಂತ ಏಜೆನ್ಸಿ ಇರ್ತದೆ. ಆ ಏಜೆನ್ಸಿ ವಿರುದ್ಧ ತಾವು ಒಂದು ನೋಟಿಸ್ ಅನ್ನ ಲಾಯರ್ ಕಡೆಯಿಂದ ಒಂದು ನೋಟಿಸ್ ಅನ್ನ ಪ್ರಿಲಿಮಿನರಿ ನೋಟಿಸ್ ಅನ್ನ ಕಳಿಸ್ಬೇಕಾಗತ್ತೆ. ಸೊ ಆ ನೋಟಿಸ್ಗೆ ಏನು ಉತ್ತರವನ್ನ ಕೊಡ್ಲಿಲ್ಲ ಅಂತಂದ್ರೆ ತಾವು ಲೇಬರ್ ಕೋರ್ಟ್ಗೆ ಹೋಗಿ ಲೇಬರ್ ಕೋರ್ಟ್ ನಲ್ಲಿ ಅದನ್ನ ಪ್ರಕರಣವನ್ನ ದಾಖಲಿಸಿ ನಿಮ್ಗೆ ಬರ್ಬೇಕಾಗಿರೋಂಥ PF ಇರ್ಬೋದು, ಸ್ಟೈಫಂಡ್ಸ್ ಇರ್ಬೋದು, ಅದೆಲ್ಲವೂ ಸಹ ನೀವು ಅದ್ರ ಮೇಲೆ ಪ್ರಕರಣವನ್ನ ದಾಖಲಿಸಿ ಕಾಂಪನ್ಸೇಷನ್ ತಗೋಬಹುದು. ಬಟ್ ಜಿಲ್ಲಾ ಪಂಚಾಯತ್ ಅವರು ಯಾವುದೇ ರೀತಿ ವೇತನ ಹಾಕಿಲ್ಲ ಇಲ್ಲ. ಅಂತ ನಿಮ್ಗೆ ನೋಡಿ, ಆನ್ ರೋಲ್ ಎಂಪ್ಲಾಯ್ಮೆಂಟ್ ಅಂಡ್ ಆಫ್ ರೋಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ಆನ್ ರೋಲ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಡೈರೆಕ್ಟ್ ಆಗಿ ಯಾವ ಒಂದು ಸಂಸ್ಥೆಗೆ ತಮ್ಮ ಸೇವಾ ಅವಶ್ಯಕತೆ ಇರುತ್ತೆ ಆ ಸಂಸ್ಥೆಯವರೇ ಡೈರೆಕ್ಟ್ ಆಗಿ ರೆಕ್ರೂಟ್ ಮಾಡ್ಕೊಂಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮನ್ನ ರೆಕ್ರೂಟ್ ಮಾಡ್ಕೊಂಡಿರೋಂತ ಕೆಲವೊಂದು ಏಜೆನ್ಸೀಸ್ ಇರ್ತದೆ, ಎಂಪ್ಲಾಯ್ಮೆಂಟ್ ಏಜೆನ್ಸಿ ಇರುತ್ತೆ, ಆಯ್ತಾ. ಅವ್ರು ನಿಮಗೆ ಸಂಬಳ ಕೊಡ್ತಾ ಇರ್ತಾರೆ. ನಿಮ್ಗೆ ಜಿಲ್ಲಾ ಪಂಚಾಯತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಸೊ ಆ ಒಂದು ಜಿಲ್ಲಾ ಪಂಚಾಯತಿ ಯಾವುದೋ ಒಂದು ಪ್ರಾಜೆಕ್ಟ್ ದಟ್ ಬಿಕಮ್ಸ್ ದ ಕ್ಲೈಂಟ್, ಅರ್ಥ ಆಯ್ತಾ. ಸೊ ನೀವು ಅಲ್ಲಿ ಸರ್ವಿಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇರ್ತೀರ ಅಷ್ಟೇ. ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಏಜೆನ್ಸಿ ಇರುತ್ತಲ್ಲ, ಆ ಎಂಪ್ಲಾಯ್ಮೆಂಟ್ ಏಜೆನ್ಸಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಲಿ ನಡೀತಾ ಇರೋಂಥದ್ದು ಕ್ಲೈಂಟ್ ಸರ್ವಿಸ್ ಆಗಿರ್ತದೆ, ಅದು ಕ್ಲೈಂಟ್ ಸರ್ವಿಸ್ ಆಗಿರುತ್ತೆ. ಸೊ ಈ ನಿಟ್ಟಲ್ಲಿ ನಿಮ್ಮನ್ನ ಎಂಪ್ಲಾಯಿ ಯಾರು ಮಾಡಿರ್ತಾರೆ, ನಿಮ್ಮನ್ನ ರೆಕ್ರೂಟ್ ಯಾರು ಮಾಡಿರ್ತಾರೆ,
ಅವ್ರನ್ನ ನೀವು ಎಂಕ್ವೈರಿ ಮಾಡ್ಬೇಕಾಗ್ತದೆ. ಅದನ್ನ ನಿಮ್ಗೆ ಎಲ್ಲಿಂದ ಸಂಬಳ ಕೊಡ್ತಾ ಇದ್ದಾರೆ, ಯಾರು ಸಂಬಳ ಕೊಡ್ತಾ ಇದ್ದಾರೆ ನಿಮ್ಗೆ, ಅದ್ರದ್ದೆಲ್ಲ ನೀವು ವಕೀಲರ ಹತ್ರ ನೀವು ಡಿಸ್ಕಸ್ ಮಾಡಿ ತದನಂತರ ನೀವು ಅದಕ್ಕೆ ಬೇಕಾದಂತ ರೆಮಿಡಿಗಳು ಹೇಳ್ತಾರೆ, ರಿಲೀಫ್ ಹೇಳ್ತಾರೆ, ಆ ರಿಲೀಫ್ ತಕ್ಕಂಗೆ ನೀವು ಕಾರ್ಯನಿರ್ವಹಿಸ್ಬೇಕಾಗ್ತದೆ. ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ರಿಗೂ ನಮಸ್ಕಾರ. ನಮಸ್ಕಾರಗಳು.